ಭಾಗವತರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠತೆಯ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದಗುರೌ ವೈರಾಗ್ಯಭಾಗ್ಯೋ ರಥೌ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭस्य ತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಕೇಳಿನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರಕಾಲमुनित्रयाप्तलक्ष्मात्मरक्षणेति त्वैगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्येतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपार्थचिह्नं श्रीश्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्किकेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मं व्यामोहतस्तरितराणितनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। गाहेयामुनं तीर्थं साधुवृन्दावने स्थितं निरस्तजिह्मगस्पर्शेऽत्र कृष्णकृतातरः नाथेन मुनिनाथेन भवेयं नाथवानहं यस्य नैगमिकं तत्त्वं हस्तामलगताङ्गतं यस्य सारस्वतस्रोतोकुलामोदवासितं श्रुतीनां विश्रमायालं शठारिं तमुपास्महे वन्दे वैकुण्ठसेनान्यं देवं सूत्रवतीसकं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धिताम् अनुग्रहमयीं वन्दे नित्यमज्ञातनिग्रहाम् कमप्याद्यं गुरुं वन्दे कमलागृहमेधिनं प्रवक्ता छन्दसां भक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामपयातोऽहं यामुनेयं नमामि तम् इति परिपृढो यद्गीतानामदर्शेदञ्जसा निगमपरिषन्नेदीयां सं निरामयमाशयं जननपदवीयातायातश्रमापहरां धियं जनेतु समे देवः श्रीमान् धनञ्जयसारथिः सन्तः सारलयः चित्ततमः प्रमथिनीमिमां भजन्तु भगवद्गीता भाष्यतात्पर्यचन्द्रिकां श्रीमते रामानुजाय नमः। ಆರನೇ ಅಧ್ಯಾಯದಲ್ಲಿ 11-12ನೇ ಶ್ಲೋಕದ ಅರ್ಥಗಳನ್ನು ಅನುಸಂಧಾನ ಮಾಡ್ತಾ ಇದ್ವಿ. ಇದರಲ್ಲಿ ಈ ಶ್ಲೋಕದಿಂದ ಆರಂಭಿಸಿ ಇನ್ನು ಕೆಲವು ಶ್ಲೋಕಗಳಲ್ಲಿ ಯೋಗದ ಉಪಕರಣಗಳು ಹೇಳಲ್ಪಡುತ್ತೆ. ಯೋಗಕ್ಕೆ ಯಾವ್ಯಾವ ಉಪಕರಣಗಳು ಬೇಕು, ಅದರಲ್ಲಿ ಎಲ್ಲ ಯಾವ ಸ್ಥಳದಲ್ಲಿ ಇರಬೇಕು, ಹೇಗೆ ಯಾವ ಆಸನದಲ್ಲಿ ಕುಳಿತುಕೊಳ್ಬೇಕು ಮೊದಲಾದದ್ದೆಲ್ಲ ಎಲ್ಲ ಯೋಗಕ್ಕೆ ಉಪಕರಣಗಳು ಅಂತ ಹೇಳಿ ಪರಮಾತ್ಮ ಧ್ಯಾನದ ಪರ್ಯಂತವಾಗಿ ಎಲ್ಲ ಉಪಕರಣಗಳು ಈ ಕೆಲವು ಶ್ಲೋಕಗಳಲ್ಲಿ ಇಲ್ಲಿ ಹೇಳಲ್ಪಡುತ್ತೆ. ಅದರಲ್ಲಿ ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಮಾಸನಮಾತ್ಮನಃ ನಾತ್ಯುಚ್ಛ್ರಿತಂ ನಾತಿ ನೀಚಂ ಚೇಲಾಜಿನ ಕುಶೋತ್ತರಂ ತತ್ರೈಕಾಗ್ರಂ ಮನಃ ಕೃತ್ವ ಯಥಚಿತ್ತೇಂದ್ರಿಯಕ್ರಿಯ ಉಪವಿಶ್ಯ ಆಸನೆ ವಿಂಜಾತಿ ಯೋಗಮಾತ್ಮವಿಶುದ್ಧಯೇ. ಆತ್ಮವಿಶುದ್ಧಯೇ ಅಂದರೆ ಆತ್ಮನಿಗೆ ಶುದ್ಧಿ, ಬಂಧ ನಿವೃತ್ತಿ, ಕರ್ಮಬಂಧದ ನಿವೃತ್ತಿ. ಆದ್ದರಿಂದ ಅವನು ಆತ್ಮಾವಲೋಕನವನ್ನು ಪ್ರಯತ್ನ ಮಾಡಬೇಕು ಅನ್ನೋದು ಯೋಗಂ ಯುಂಜ್ಯಾತಿ. ಆತ್ಮಾವಲೋಕನ ಅಭಿಮುಖನಾಗಬೇಕು. ಆ ಏಕಾಗ್ರತೆ ಅನ್ನೋದು ಅದರಲ್ಲಿಯೇ ಆತ್ಮಾವಲೋಕನದ ಬಗ್ಗೆಯೇ ಏಕಾಗ್ರತೆ. ಯೋಗದಲ್ಲಿ ಯತ್ರ ಏಕಾಗ್ರಂ ಮನಃ ಅಂತ ಹೇಳುವಾಗ ಯತ್ರೈಕಾಗ್ರಂ ಮನಃ ಅಂತ ಹೇಳಿದಾಗ, ಚೇಲಾಜಿನ ಕುಶೋತ್ತರಂ ತತ್ರ ಐಕಾಗ್ರಂ ಮನಃ ಅಂತ ಹೇಳಿದಾಗ, ತತ್ರ ಅಂದರೆ ಯಾವುದು ಅಂತ ಹೇಳಿದ್ರೆ ಯೋಗದಲ್ಲಿ ಅಂತ ಅರ್ಥ, ಆತ್ಮಾವಲೋಕನದಲ್ಲಿ. ಅದಕ್ಕೆ ಮೊದಲು ಇದೆಲ್ಲ ಶುಚಿಯಾದ ದೇಶದಲ್ಲಿ ಸ್ಥಿರವಾದ ಆಸನದಲ್ಲಿ ಕುಳಿತು ಅವನು ಅದರಲ್ಲಿ ವಸ್ತ್ರ, ಅದರ ಮೇಲೆ ಕೃಷ್ಣಾಜಿನ ದರ್ಭೆ ಇದನ್ನೆಲ್ಲ ಹಾಕಿಕೊಂಡು ಕುಳಿತುಕೊಂಡು ಧ್ಯಾನ ಮಾಡುವುದು, ಕುಳಿತು ಮಾಡಬೇಕು. ಉಪವಿಶ್ಯ ಆಸನೆ ಯುಂಜಾತಿ ಇದೆಲ್ಲ ಹೇಳ್ತಾ ಇರೋದು
ಎಲ್ಲವೂ ಕೂಡ ಮನಪ್ರಸಾದಕರ ಅಂತ ಹೇಳಲ್ಪಡುತ್ತೆ. ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡುತ್ತೆ ಅಂತ ಹೇಳಿಬಿಟ್ಟು ಮನಪ್ರಸಾದಕರ ಭಾಷ್ಯಕಾರರು ಹೇಳುವಾಗ ಎಲ್ಲವೂ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡುವ ವಿಷಯಗಳು, ಶುದ್ಧಿಯನ್ನು, ಸತ್ವೋನ್ಮೇಷವನ್ನು ಉಂಟು ಮಾಡುವ ಈ ಎಲ್ಲ ಪರಿಕರಣಗಳು ಇಲ್ಲಿ ಹೇಳಲ್ಪಡುತ್ತೆ, ಯೋಗಕ್ಕೆ ಉಪಯುಕ್ತವಾದದ್ದು. ಅದರಲ್ಲಿ ಭಾಷ್ಯಕಾರರು ವಿಶೇಷವಾಗಿ ಸಾಪಾಶ್ರಯೇ ಉಪವಿಶ್ಯ ಅಂತ ಹೇಳಿದ್ರು. ಬೆನ್ನಿಗೂ ಒಂದು ಅವಲಂಬನೆ ಇರಬೇಕು. ಇಲ್ಲದೆ ಹೋದರೆ ನೇರವಾಗಿ ಕುಳಿತುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ರೆ ನಮ್ಮ ಮನಸ್ಸೆಲ್ಲ ಅದರಲ್ಲಿಯೇ ಇರುತ್ತೆ. ಆದ್ದರಿಂದ ಸ್ಥಾನದಲ್ಲಿ ಕುಳಿತುಕೊಳ್ಳುವಾಗ ಬೆನ್ನಿಗೆ ಒಂದು ಅವಲಂಬನೆಯನ್ನು ಇಟ್ಟುಕೊಂಡು ಅಲ್ಲಿ ಕುಳಿತು ಯೋಗ ಮಾಡೋ ಧ್ಯಾನವನ್ನು ಮಾಡಬೇಕು ಅಂತ ಹೇಳಿ ಅಲ್ಲಿ ಅವ್ಯಾಕುಲಂ ಏಕಾಗ್ರಂ ಇತಿ ಕೇಶುಚಿತ್ ಭಾಷ್ಯಕೋಶೇಶು ಪಾಠ ಆತ್ಮಾವಲೋಕನ ಉನ್ಮುಖಂ ಕೃತ್ವ, ಅದು ಕೂಡ ಅದರಲ್ಲಿ ಏನು ವಿರೋಧವಿಲ್ಲ. ಅವ್ಯಾಕುಲವಾಗಿ ಏಕಾಗ್ರ ಅಂತ ಹೇಳುವಾಗ ಆತ್ಮಾವಲೋಕನ ಉನ್ಮುಖನಾಗಿ ಮಾಡಿ, ಆತ್ಮಾವಲೋಕನ ಉನ್ಮುಖನಾಗಿ ಅಂತ ಅರ್ಥವನ್ನು ಮಾಡಿದ್ರೆ ಯಾವುದು ಅಲ್ಲೇನು ವಿರೋಧವಿಲ್ಲ ಅಂತ ಹೇಳಿದ್ರು. ಅದರಲ್ಲಿ ಸರ್ವಾತ್ಮನ ಉಪಸಂಹೃತ ಚಿತ್ತೇಂದ್ರಿಯ ಕ್ರಿಯ ಅಂತ ಹೇಳಿದ್ರು. ಇಲ್ಲಿ ಯಥಚಿತ್ತ ಇಂದ್ರಿಯ ಕ್ರಿಯ ಅಂತ ಹೇಳಿದಾಗ ಯಥ ಅಂತ ಹೇಳೋದು ಈ ಉಪಸಂಹಾರವನ್ನು ಹೇಳುತ್ತೆ, ಇಲ್ಲಿ ಪ್ರತ್ಯಾಹಾರ ಅನ್ನುವಂಥದ್ದು. ಯಥಚಿತ್ತೇಂದ್ರಿಯ ಕ್ರಿಯ, ಮನಸ್ಸನ್ನು ಇಂದ್ರಿಯಗಳನ್ನು ಉಪಸಂಹಾರ ಮಾಡಿಕೊಂಡು ಸರ್ವಾತ್ಮನ ಉಪಸಂಹೃತ ಚಿತ್ತೇಂದ್ರಿಯ ಕ್ರಿಯ ಅಂತ ಹೇಳಿದ್ರು. ಅದರಲ್ಲಿ ಚಿತ್ತದ ಒಂದು ಪ್ರಾಧಾನ್ಯವನ್ನು ಸ್ವಾಮಿ ದೇಶಿಕನ್ ಇಲ್ಲಿ ಯೋಗಶಾಸ್ತ್ರದ ಮೊದಲ ಸೂತ್ರದಲ್ಲಿ ಹೇಳಿದ ಹಾಗೆ, ಯೋಗ ಚಿತ್ತವೃತ್ತಿ ನಿರೋಧ ಅಂತ ಮೊದಲ ಸೂತ್ರವೇ ಯೋಗಶಾಸ್ತ್ರದಲ್ಲಿ. ಅದನ್ನು ಹೇಳ್ತಾರೆ, ಸಾರ್ವಭೌಮೋ ಹಿ ಚಿತ್ತಸ್ಯ ವೃತ್ತಿ ನಿರೋಧೋ ಯೋಗತೆಯ ಯೋಗಶಾಸ್ತ್ರೇ ಅಭೀತಃ ಅಂತ. ಸಾರ್ವಭೌಮ ಪಟ್ಟ ಅದಕ್ಕೆ ಚಿತ್ತದ ವೃತ್ತಿ ನಿರೋಧ ಅನ್ನೋದು ಯೋಗದಲ್ಲಿ, ಯೋಗಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದೆ. ಯೋಗಕ್ಕೆ ಚಿತ್ತವೃತ್ತಿಯ ನಿರೋಧವೇ ಸಾರ್ವಭೌಮ ಪಟ್ಟ, ಅದಕ್ಕೆ ಬಹಳ ಪ್ರಧಾನವಾದದ್ದು ಅನ್ನೋದನ್ನು ಸರ್ವಾತ್ಮನ ಉಪಸಂಹೃತ ಚಿತ್ತೇಂದ್ರಿಯ ಕ್ರಿಯ ಅಂತ ಹೇಳಿದ್ರು. ಇಲ್ಲಿ ಚಿತ್ತ ಇಂದ್ರಿಯ ಎರಡು ಶಬ್ದಗಳು ಬಂದಿದೆ. ಚಿತ್ತ ಅಂತ ಹೇಳಿದ್ರೆ ಚಿಂತನ ರೂಪವಾದದ್ದು. ಆದ್ದರಿಂದ ಚಿತ್ತಮಿಹ ಚಿಂತಾವೃತ್ತಿ ಇಂದ್ರಿಯಾಣಿ ಚ ಬಾಹ್ಯಾನಿ ಅಂತ ಹೇಳಿದ್ರು. ಚಿಂತನೆ ಮಾಡುವಂತಹ ಒಂದು ವ್ಯಾಪಾರ ಮನಸ್ಸಿನದು. ಇಂದ್ರಿಯಗಳು ಬಾಹ್ಯವಾದ ಇಂದ್ರಿಯಗಳು. ಏಕಾಗ್ರಂ ಮನಃಕೃತ್ವ ಇತಿ ವಚನಾತ್, ಮನಸ್ಸನ್ನು ಏಕಾಗ್ರತೆಯನ್ನು ಮಾಡಬೇಕು ಅಂತ ಹೇಳಿರೋದ್ರಿಂದ ಚಿಂತಾವೃತ್ತಿಯಲ್ಲಿ ಇಲ್ಲದೆ ಏಕಾಗ್ರತೆಯಲ್ಲಿ ಇರಬೇಕು ಅಂತ ಅರ್ಥ. ಆದ್ದರಿಂದ ಇಲ್ಲಿ ಕೆಲವರು ಏನು ಹೇಳ್ತಾರೆ ಅಂದರೆ, ಮನಸ್ಸಿಗೆ ಯಾವ ವಿಷಯವೂ ಇಲ್ಲದೆ ಇರೋ ಹಾಗೆ ಮಾಡಬೇಕು ಅಂತ. ಅದು ಇಲ್ಲಿ ನಮಗೆ ಅಂಗೀಕಾರವಲ್ಲ. ಅದರ ಪ್ರಕಾರ ಆ ರೀತಿ ಅರ್ಥ ಇಲ್ಲಿ ಬರೋದಿಲ್ಲ ಅಂತ ಹೇಳ್ತಾರೆ. ಬಾಹ್ಯ ವಿಷಯೇಭ್ಯ ಏವ ಅಯಂ ಉಪಸಂಹಾರ, ಬಾಹ್ಯೇಂದ್ರಿಯಗಳು ಹೇಳಿರೋದ್ರಿಂದ ಮತ್ತೆ ಚಿಂತಾವೃತ್ತಿ ಇದು ಹೇಳಿರೋದ್ರಿಂದ ಇಲ್ಲಿ ಬಾಹ್ಯ ವಿಷಯಗಳಿಂದ ಉಪಸಂಹಾರ. ಅನ್ಯಥಾ ಆತ್ಮಾವಲೋಕನಮಪಿ ನ ಸ್ಯಾತ್, ಸ್ವಾಮಿ ದೇಶಿಕನ್ ಸ್ಪಷ್ಟಪಡಿಸ್ತಾರೆ. ಇಲ್ಲೇ ಹೋದರೆ ಆತ್ಮನನ್ನು ಮನಸ್ಸನ್ನು ಉಪಸಂಹಾರ ಮಾಡ್ಕೊಂಡ್ಬಿಟ್ರೆ ಆತ್ಮಾವಲೋಕನವೇ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಬಾಹ್ಯವಾದ ವಿಷಯಗಳಿಂದ ಉಪಸಂಹಾರ ಹೇಳಲ್ಪಟ್ಟಿರೋದು. ಆದ್ದರಿಂದ ಏತೇನ ಮನಸಃ ನಿಶೇಷ ವೃತ್ತಿ ವಿಲಯೋ ಯೋಗ ಇತಿ ವದಂತೋ ನಿರಸ್ತಾಹ, ಅಮನೀಕರಣ ಅಂತ ಹೇಳ್ತಾರೆ. ಅದರಲ್ಲಿ ನಿಶೇಷ ವೃತ್ತಿ ವಿಲಯ, ಮನಸ್ಸಿಗೆ ಯಾವ ಒಂದು ವ್ಯಾಪಾರವೂ ಇರಲೇಬಾರದು. ಹಾಗೆ ಮಾಡಬೇಕು ಅಂದರೆ ಆತ್ಮಾವಲೋಕನವು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಅದು ಇಲ್ಲಿ ಹೇಳಲ್ಪಟ್ಟಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸ್ತಾರೆ. ಶುದ್ಧಾಂತಃಕರಣಸ್ಯ ಸಾಕ್ಷಾತ್ಕಾರ ಸಾಧ್ಯ ಹಿ ಆತ್ಮವಿಶುದ್ಧಿ ಮೋಕ್ಷ ಏವ. ಸಾಕ್ಷಾತ್ಕರಣಕ್ಕೆ ಶುದ್ಧವಾದ ಅಂತಃಕರಣದಿಂದ ಸಾಕ್ಷಾತ್ಕಾರವು ಸಾಧ್ಯವಾಗುತ್ತೆ. ಮನಸ್ಸು ಶುದ್ಧವಾಗಿದ್ದರೆ ಅಂತಃಕರಣವು, ಆವಾಗ ಸಾಕ್ಷಾತ್ಕಾರವು ಸಾಧ್ಯವಾಗುತ್ತೆ. ಆದ್ದರಿಂದ ಅಂತಹ ಆತ್ಮನಿಗೆ ಆ ವಿಶುದ್ಧಿ ಏನು ಅಂದರೆ ಕರ್ಮಗಳಿಂದ, ಕರ್ಮಬಂಧದಿಂದ ನಿವೃತ್ತಿ, ಬಂಧ ನಿವೃತ್ತಯೇ ಅಂತ ಅರ್ಥ ಮಾಡಿದ್ರು. ಅದಕ್ಕೆ ಪ್ರಮಾಣವನ್ನು ತೋರಿಸ್ತಾರೆ ವಿಷ್ಣು ಪುರಾಣದಲ್ಲಿ. ಅಶುದ್ಧಾಸ್ತೆ ಸಮಸ್ತಾಸ್ತು ದೇವಾದ್ಯಾಹ ಕರ್ಮಯೋನಯ ಕರ್ಮಬಂಧೋ ಹಿ ಆತ್ಮನಃ ಅಶುದ್ಧಿ ಆತ್ಮನಾಂ ಅಶುದ್ಧಿ ಉಚ್ಯತೆ. ಆತ್ಮರುಗಳಿಗೆಲ್ಲ ಅಶುದ್ಧಿ ಯಾವುದು ಅಂದರೆ ಕರ್ಮಬಂಧವೇ. ಅದರಿಂದ ಕ್ಷೇತ್ರಜ್ಞಸ್ಯ ಈಶ್ವರ ಜ್ಞಾನ ವಿಶುದ್ಧಿ ಪರಮಾಮತ ಅಂತ ಮುಂದೆ ಈಶ್ವರ ಜ್ಞಾನವು ಬಹಳ ಪ್ರಧಾನ. ಅದನ್ನು ಮುಂದೆ ಇಲ್ಲಿ ಇನ್ನೆರಡು ಶ್ಲೋಕ ಆದಮೇಲೆ ಅದನ್ನು ಕೂಡ ಹೇಳ್ತಾರೆ. ಆದ್ದರಿಂದ ಕಡೆಯಲ್ಲಿ ಪರಮಾತ್ಮ ಧ್ಯಾನದಿಂದಲೇ ಇವನಿಗೆ ಪೂರ್ಣವಾಗಿ ಬಂಧ ನಿವೃತ್ತಿ.
ಆದರೆ ಇಲ್ಲಿ ಆತ್ಮಾವಲೋಕನಕ್ಕೆ ಇರುವ ವಿರೋಧಗಳೆಲ್ಲ ನಾಶವಾಗುತ್ತೆ. ಅದು ಆತ್ಮನಿಗೆ ಶುದ್ಧಿ ಅಂತ ಹೇಳೋದು ಕರ್ಮದ ಬಂಧ ನಿವೃತ್ತಿಯೇ. ಅದನ್ನು ಪಡೆದುಕೊಳ್ಳೋದಕ್ಕೆ ಇವನು ಪ್ರಯತ್ನ ಪಡ್ತಾ ಇದ್ದಾನೆ. ಆದ್ದರಿಂದ ಮುಮುಕ್ಷುವಾದದ್ದರಿಂದ ನಿನಗೆ ಆತ್ಮಶುದ್ಧಿ ಅಂತ ಹೇಳಿದ್ರೆ ಆತ್ಮವಿಶುದ್ಧಯೇ ಹೇಳಿದ್ರೆ ಬಂಧ ನಿವೃತ್ತಿ. ಅದನ್ನು ಇಲ್ಲಿ ಕರ್ಮಯೋನಿಗಳಾದ ಎಲ್ಲ ದೇವತೆಗಳು ಕೂಡ ಅಶುದ್ಧರೇ ಅಂತ ಹೇಳಲ್ಪಟ್ಟಿದೆ. ಆದ್ದರಿಂದ ಆ ರೀತಿ ಅರ್ಥವನ್ನು ಮಾಡಿದ್ರು. ಯೋಗಂ ಯುಂಜೀತ ಅಂತ ಹೇಳೋದು ಓದನ ಪಾಕಂ ಪಚತಿ ಎನ್ನುವಂಥ ಒಂದು ಪ್ರಯೋಗದ ಅನುಗುಣವಾಗಿ ಶ್ಲೋಕದಲ್ಲಿ ಯುಂಜ್ಯಾತ್ ಯೋಗಂ ಆತ್ಮವಿಶುದ್ಧಯೇ ಅಂತ ಹೇಳುವಾಗ ಯೋಗಂ ಯುಂಜ್ಯಾತ್ ಅಂದರೆ ಅನ್ನವನ್ನು ಅಡುಗೆ ಮಾಡ್ತಾನೆ ಅನ್ನವನ್ನು ಮಾಡ್ತಾನೆ ಅಂದರೂ ಸಾಕು, ಅಡುಗೆ ಮಾಡ್ತಾನೆ ಅಂದರೂ ಸಾಕು, ಎರಡನ್ನೂ ಹೇಳಬೇಕಾಗಿಲ್ಲ. ಓದನ ಪಾಕಂ ಪಚತಿ ಅಂತ ಪ್ರಯೋಗ, ಹಾಗೆ ಪ್ರಯೋಗ ಇದೆ. ಆದರೆ ಅದಕ್ಕೆ ಅನುಗುಣವಾಗಿ ಯೋಗಂ ಯುಂಜೀತ ಅಂತ ಹೇಳಿರುವಾಗ ಯುಂಜೀತ ಆತ್ಮವಿಶುದ್ಧಯೇ ಅಂತ ಹೇಳಿರೋದು ಅದು ಈ ರೀತಿಯಾದ ಒಂದು ಅಭಿಪ್ರಾಯ ಅಷ್ಟೇ ಅಂತ ಹೇಳಿದ್ದಾರೆ. ಪ್ರಯೋಗದಲ್ಲಿ ಹಾಗೆ ಇದೆ. ಆತ್ಮಾವಲೋಕನ ಕುರಿಯಾತ್ ಅಂತ ಅರ್ಥ. ಅದಕ್ಕೆ ಆತ್ಮಾವಲೋಕವನ್ನು ಮಾಡಬೇಕು. ಅದರಿಂದ ಇವನು ಕುಳಿತುಕೊಳ್ಳುವ ಸ್ಥಳ ಅದರ ಒಂದು ಶುದ್ಧವಾದ ಸ್ಥಳ ಅಂತ ಹೇಳಿದ್ರೆ ಅಶುಚಿಗಳಿಂದ ಆಗಲ್ಲದ ಅವರಿಗೆ ಅವರ ಪದಾರ್ಥವಲ್ಲದೆ ಇರಬೇಕು, ಅವರಿಗೆ ಸೇರಿದ ಜಾಗವಿಲ್ಲದೆ ಇರಬೇಕು. ಯಾರು ಅಶುಚಿಗಳು ಅಥವಾ ತಪ್ಪಾದ ದಾರಿಯಲ್ಲಿ ಸಂಪಾದನೆ ಮಾಡಿದಾರೋ ಅವರಿಗೆ ಅವರ ಒಂದು ಸ್ಥಳದಲ್ಲಿ ಕುಳಿತು ನಾವು ಯೋಗ ಮಾಡಬಾರ್ದು ಅಂತ ಹೇಳ್ತಾರೆ. ಅಶುಚಿಭಿಹಿ ಪುರುಷೈಹಿ ಅನಧಿಷ್ಠಿತೆ ಅಪರಿಗೃಹೀತೆ ಚ ಇವನು ತನ್ನದು ಅಂತ ಸ್ವೀಕಾರ ಮಾಡದೇ ಇರುವಂಥದ್ದು ಆ ಪುರುಷರು ಅಲ್ಲಿ ಇರಬಾರ್ದು ಅಥವಾ ಅವರಿಗೆ ಸೇರಿದ ಸ್ಥಳವಾಗಿರಬಾರ್ದು. ಇದೆಲ್ಲವೂ ಅರ್ಥವನ್ನೇ ಹೇಳಿದ್ರು ಅಶುಚಿ ಅಂತ ಹೇಳುವಾಗ. ಅಥವಾ ಅಶುಚಿಯಾದ ವಸ್ತುಗಳ ಸ್ಪರ್ಶವೂ ಇರಬಾರ್ದು ಇಂತಹ ಒಂದು ಪವಿತ್ರವಾದ ದೇಶದಲ್ಲಿ ಅಂತ ಹೇಳಿದ್ರು. ಅದರಲ್ಲಿ ಮರ ಮೊದಲಾದನ್ನ ಮಾಡಲ್ಪಟ್ಟ ದೃಢವಾಗಿ ಇರುವುದಕ್ಕೋಸ್ಕರ ಅದರ ಮೇಲೆ ವಸ್ತ್ರ ಮೊದಲಾದನ್ನೆಲ್ಲ ಹಾಕಿ ಎಲ್ಲವೂ ಕೂಡ ಅಚಲನಾಗಿ ಇವನು ಕೂತ್ಕೊಂಡು ಅಚಲತ್ವಂಚ ಅಪೇಕ್ಷ ಅಂತ ಬ್ರಹ್ಮಸೂತ್ರದಲ್ಲಿ ಹೇಳೋದು. ಅಚಲತ್ವಂಚ ಅಪೇಕ್ಷ ಯೋಗಕ್ಕೆ ಹೇಳುವಾಗ ಅಚಲತ್ವ, ಆದ್ದರಿಂದ ಇವನು ಕುಳಿತೇ ಮಾಡಬೇಕು. ಆಸೀನ ಸಂಭವಾತ್ ಅಚಲತ್ವಂಚ ಅಪೇಕ್ಷ ಯತ್ರ ಏಕಾಗ್ರತಾ ತತ್ರ ಅವಿಶೇಷಾತ್. ಇದೆಲ್ಲವೂ ಕೂಡ ಬ್ರಹ್ಮಸೂತ್ರದಲ್ಲಿ ಬ್ರಹ್ಮವಿದ್ಯೆಗೆ ಭಕ್ತಿಯೋಗಕ್ಕೆ ಹೇಳಿದ ವಿಷಯ. ಬ್ರಹ್ಮಸೂತ್ರಗಳಲ್ಲಿ ಭಕ್ತಿಯೋಗದ ವಿಷಯವನ್ನು ಹೇಳುವಾಗ ಉಪಾಸನೆಗೆ ಸಂಬಂಧಿಸಿದಂತೆ ಯೋಗವನ್ನು ಹೇಗೆ ಮಾಡಬೇಕು ಅನ್ನುವಾಗ ಆ ಸೂತ್ರಗಳನ್ನೆಲ್ಲ ಹೇಳಿದ್ರು. ಅದೆಲ್ಲವೂ ಇಲ್ಲಿಯೂ ಕೂಡ ಅನ್ವಯಿಸುತ್ತೆ. ಇಲ್ಲಿಯೂ ಕೂಡ ಕರ್ಮಯೋಗಿ ಒಂದು ವಿಪಾಕವಾದ ಅವಸ್ಥೆಯಲ್ಲಿ ಧ್ಯಾನವನ್ನು ಮಾಡುವುದಕ್ಕೆ ಅರ್ಹನಾಗ್ತಾನೆ, ಯೋಗಾಭ್ಯಾಸಕ್ಕೆ ಅರ್ಹನಾಗ್ತಾನೆ. ಅರ್ಹವಾದ ಅವಸ್ಥೆಯಲ್ಲಿ ಅವನು ಹೇಗೆ ಧ್ಯಾನ ಮಾಡಬೇಕು ನಿಯತವಾದ ಕಾಲದಲ್ಲಿ ಅನ್ನೋಕ್ಕೆ ಇದೆಲ್ಲವೂ ಕೂಡ ಉಪಕರಣಗಳು ಅಂತ ಹೇಳಲ್ಪಡುತ್ತವೆ. ಅದನ್ನೇ ಮುಂದೆ ಇನ್ನೂ ಅಧಿಕವಾದ ಕೆಲವು ಉಪಕರಣಗಳನ್ನು ಹೇಳ್ತಾರೆ. ಸಮಂ ಕಾಯ ಶಿರೋ ಗ್ರೀವಂ ಧಾರಯನ್ ಅಚಲಂ ಸ್ಥಿರಂ ಅಚಲತ್ವಂಚ ಅಪೇಕ್ಷ ಅನ್ನೋದು. ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವಂ ದಿಶಶ್ಚ ಅನವಲೋಕಯನ್ ಪ್ರಶಾಂತಾತ್ಮ ವಿಗತಭೀಹಿ ಬ್ರಹ್ಮಚಾರಿ ವ್ರತೆ ಸ್ಥಿತಃ ಮನಸ್ಸಂಯಮ್ಯ ಮಚ್ಚಿತ್ತಃ ಯುಕ್ತ ಆಸೀತ ಮತ್ಪರಃ. ಇಲ್ಲಿಯವರೆಗೂ ಎಲ್ಲ ಉಪಕರಣಗಳು. ಕಡೆಯಲ್ಲಿ ಪರಮಾತ್ಮನ ಧ್ಯಾನವೂ ಬಹಳ ಅವಶ್ಯಕ ಅಂತ ಹೇಳಿ ಕೃಷ್ಣನು ಇಲ್ಲಿ ಉಪದೇಶ ಮಾಡೋದು. ಯುಕ್ತ ಆಸೀತ ಮತ್ಪರಃ, ಮಚ್ಚಿತ್ತಃ ಮತ್ಪರಃ ಎರಡು ಶಬ್ದಗಳಲ್ಲಿ ಹೇಳ್ತಾರೆ ಅದನ್ನು. ಸಮಂ ಕಾಯ ಶಿರೋಗ್ರೀವಂ ಅಂದರೆ ನೇರವಾಗಿ ಇರಬೇಕು ಅಂತ. ದೇಹದ ಮಧ್ಯಭಾಗ ಕಾಯ ಅಂತ ಹೇಳುವಂಥದ್ದು, ಶಿರಸ್ಸು ಮತ್ತು ಕತ್ತು ಇದೆಲ್ಲವೂ ಒಂದೇ ನೇರವಾಗಿ ಇರಬೇಕು. ಸಮವಾಗಿ ಅಂದರೆ ನೇರವಾಗಿ ಇರಬೇಕು ಅಂತ ಹೇಳಲ್ಪಡುತ್ತೆ. ಧಾರೆಯನ್ನೇ ಅಚಲಂ ಸ್ಥಿರಂ ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವಂ ಅಂತ ಸ್ಪಷ್ಟವಾಗಿ ಗೀತೆಯಲ್ಲಿ ಭಾಷ್ಯಕಾರರು ಹೇಳ್ತಾರೆ. ತನ್ನ ನಾಸಿಕಾಗ್ರವನ್ನು ನೋಡಿಕೊಂಡು ಅಂತ ಪ್ರಸಿದ್ಧವಾದ ಹೇಳುವಾಗ ಜೋಕ್ ಥರ ಹೇಳ್ತಾರಲ್ಲ, ಅವರು ವಾದ್ಯಾರ ಹೇಳಿದ್ರಂತೆ ಮೂಗು ಹಿಡಿ ಅಂತ ಪ್ರಾಣಾಯಾಮಕ್ಕೆ ವಾದ್ಯಾರ ಮೂಗು ಹಿಡ್ದ ಅಂತ ಹೇಳ್ಬಿಟ್ಟು, ಹಾಗೆ ಇನ್ನೊಬ್ಬರ ನಾಸಿಕಾಗ್ರವನ್ನು ನೋಡಿಕೊಂಡಲ್ಲ, ತನ್ನ ನಾಸಿಕಾಗ್ರವನ್ನು ಅಂತ ಹೇಳಿ ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವಂ ದಿಶಶ್ಚ ಅನವಲೋಕಯನ್ನ ಅಲ್ಲಿ ಇಲ್ಲಿ ನೋಡದೆ ಆತ್ಮನಲ್ಲಿಯೇ ನೋಡಿಕೊಂಡು ಇದಕ್ಕೆ ವಿಶೇಷವಾದ ಅರ್ಥ ಹೇಳ್ತಾರೆ ಭಾಷೆಗಾರ ಸ್ವಾಮಿ ದೇಶಿಕನ್ ಸ್ಪಷ್ಟಪಡಿಸ್ತಾರೆ. ಸಂಪ್ರೇಕ್ಷ್ಯ ಅಂತ ಹೇಳಿದ್ರೆ
ಮನಸ್ಸು ಅಲ್ಲಿ ಇರಬಾರ್ದು, ಬರೀ ಕಣ್ಣುಗಳು ಮಾತ್ರ ಅಲ್ಲಿ ಇರಬೇಕು ಅಂತ ಹೇಳ್ತಾರೆ. ಅಷ್ಟೇನೆ, ಕಣ್ಣುಗಳು ಆ ದಿಕ್ಕಿನಲ್ಲಿ ನೋಡ್ತಾ ಇರಬೇಕೇ ಹೊರತು ಮನಸ್ಸು ಅದರಲ್ಲಿ ಇರಬಾರ್ದು. ಮನಸ್ಸಿದ್ದು ಬಿಟ್ಟರೆ ಆತ್ಮಾವಲೋಕನಕ್ಕೆ ವಿಮುಖವಾಗಿಬಿಡುತ್ತೆ. ಮನಸ್ಸು ಆತ್ಮನನ್ನು ಚಿಂತನೆ ಮಾಡ್ತಾ ಇರಬೇಕು, ಕಣ್ಣುಗಳು ಮಾತ್ರ ಅಲ್ಲಿ ದೃಷ್ಟಿ ಇರಬೇಕು ಅಷ್ಟೇ. ದೃಷ್ಟಿ ಇರುತ್ತೆಯೇ ಹೊರತು ಅವನು ಮಾ ಮಾನಸಿಕವಾಗಿ ನಾಸಿಕಾಗ್ರವನ್ನು ಚಿಂತನೆ ಮಾಡ್ತಾ ಇರೋದಿಲ್ಲ. ನೋಡಿಕೊಂಡು ಕಣ್ಣನ್ನು ಮಾತ್ರ ಅದರ ಮೇಲೆ ಹಾಕಿರ್ತಾನೆ ಅಷ್ಟೇ ಅಂತ ಹೇಳ್ತಾರೆ. ಯೋಗದಲ್ಲಿ ಎಷ್ಟು ಕಷ್ಟವಾದ ವಿಷಯ ಅನ್ನೋ ತಿಳಿಯುತ್ತಿದ್ದು. ಪ್ರಶಾಂತಾತ್ಮ ವಿಗತ ಭೀಹಿ, ಶಾಂತವಾದ ಮನಸ್ಸನ್ನು ಉಳ್ಳವನು. ಬ್ರಹ್ಮಚಾರಿ ವ್ರತೆ ಸ್ಥಿತ, ಬ್ರಹ್ಮಚಾರಿ ವ್ರತವನ್ನು ಮಾಡಿಕೊಂಡು ಮನಸ್ಸಂಯಮ್ಯ ಮಚ್ಚಿತ್ತ ಮತ್ಪರಃ ಯುಕ್ತ ಆಸೀತ, ಪರಮಾತ್ಮನಲ್ಲಿಯೇ ಮನಸ್ಸನ್ನು ಮಾಡಿ, ಅವನ ಧ್ಯಾನವೂ ಕೂಡ ಉಪಕರಣ ಅಂತ ಹೇಳಲ್ಪಟ್ಟಿದೆ. ಪರಮಾತ್ಮ ಧ್ಯಾನವನ್ನು ಮಾಡಿ, ಈ ಎಲ್ಲ ಉಪಕರಣಗಳು ಹೇಗಿದೆಯೋ ಹಾಗೆಯೇ ಪರಮಾತ್ಮ ಧ್ಯಾನವೂ ಒಂದು ಉಪಕರಣ, ಅಂಗ. ಇದೆಲ್ಲವೂ ಕೂಡ ಯೋಗಕ್ಕೆ ಅಂಗ. ಇದೆಲ್ಲ ಮಾಡಿ ಅವನು ಆತ್ಮಧ್ಯಾನವನ್ನು ಮಾಡಬೇಕು. ಕಾಯಶಿರೋಗ್ರೀವಂ ಸಮಂ, ಕಾಯಶಿರೋಗ್ರೀವಂ ಸಮಂ ಅಚಲಂ ಸಾಪಾಶ್ರಯತೆಯ ಸ್ಥಿರಂ ಧಾರೆಯನ್. ಇಲ್ಲೂ ಅದನ್ನು ಸ್ಪಷ್ಟಪಡಿಸ್ತಾರೆ. ಅಚಲಂ ಸ್ಥಿರಂ ಅಂತ ಹೇಳಿದ್ರೆ, ಇಲ್ಲದೆ ಹೋದರೆ ಅದರಲ್ಲಿಯೇ ಮನಸ್ಸು ಹೋಗುತ್ತೆ, ಅದರನ್ನು ಸ್ಥಿರವಾಗಿ ಇಟ್ಕೊಳ್ಳೋದ್ರಲ್ಲಿಯೇ ಮನಸ್ಸು ಹೋಗುತ್ತೆ ಅಂತ. ಸಾಪಾಶ್ರಯಂ, ಬೆನ್ನಿಗೆ ಒಂದು ಅವಲಂಬನೆ. ದಿಶಶ್ಚ ಅನವಲೋಕಯನ್, ಬೇರೆ ಎಲ್ಲಿಯೂ ನೋಡದೆ ಸ್ವನಾಸಿಕಾಗ್ರಂ ಸಂಪ್ರೇಕ್ಷ್ಯ, ತನ್ನ ಮೂಗಿನ ತುದಿಯನ್ನು ಅಂತ ಹೇಳಿದ್ರು. ಪ್ರಶಾಂತಾತ್ಮ ಅತ್ಯಂತ ನಿರ್ವೃತ ಮನಃ, ನಿರ್ವೃತಿ ಅಂದರೆ ಪೂರ್ಣತೆ, ಸಂತೋಷ ಅಂತ ಅರ್ಥ. ಬಹಳ ಸಂತೋಷಯುಕ್ತವಾದ ಮನಸ್ಸನ್ನು ಹೊಂದಿದ್ದ, ಶಾಂತನಾಗಿ ಪರಿಪೂರ್ಣನಾಗಿ ಅಂತ ಅರ್ಥ. ಮನಸ್ಸು ಶಾಂತವಾಗಿರುವಂಥದ್ದು. ವಿಗತ ಭೀಹಿ ಬ್ರಹ್ಮಚರ್ಯಯುಕ್ತ, ಯಾವ ಭಯವಿಲ್ಲದೆ ಬ್ರಹ್ಮಚರ್ಯ ವ್ರತವನ್ನು ಪಾಲಿಸಿಕೊಂಡು ಅಂತ ಹೇಳಿದ್ರೆ ಸ್ತ್ರೀಯರಲ್ಲಿ ಭೋಗ್ಯ ಬುದ್ಧಿಯನ್ನು ಇಟ್ಟುಕೊಳ್ಳದೆ ಅನ್ನೋದು ಅಲ್ಲಿ ಅರ್ಥ ಮಾಡ್ತಾರೆ. ಮನಸ್ಸಂಯಮ್ಯ ಮಚ್ಚಿತ್ತ ಯುಕ್ತ ಅವಹಿತ ಮತ್ಪರಃ ಆಸೀತ ಮಾಮೇವ ಚಿಂತೆಯನ್ನು ಆಸೀತ. ಪರಮಾತ್ಮನನ್ನು ಧ್ಯಾನ ಮಾಡಿಕೊಂಡು ಅವನು ಅದಾದ ಮೇಲೆ ಆತ್ಮಾವಲೋಕನ ಮಾಡಬೇಕು. ಇದೆಲ್ಲ ಉಪಕರಣಗಳು ಅಂಗವಾಗಿ ಹೇಳಲ್ಪಟ್ಟಿದೆ. ಇದೆಲ್ಲವೂ ಕೂಡ ಇವನಿಗೆ ಯೋಗ ಮಾಡುವುದಕ್ಕೆ ಉಪಕರಣಗಳು ಅಂತ ಹೇಳಲ್ಪಟ್ಟಿದೆ. ಅದನ್ನು ಸ್ವಾಮಿ ದೇಶಿಕನ್ ವಿಸ್ತಾರವಾಗಿ ವಿವರಿಸ್ತಾರೆ. ಇಲ್ಲಿ ಸಂಗ್ರಹವಾಗಿ ಭಾಷ್ಯಕಾರರು ಹೇಳಿರುವಂತಹದ್ದು. ಯುಕ್ತ ಅಂತ ಹೇಳೋದಕ್ಕೆ ಅವಹಿತ ಅಂತ ಹೇಳಿದ್ರು. ಅದರಲ್ಲಿಯೇ ಮನಸ್ಸನ್ನು ಸಮಾಧಾನ ಮಾಡಿಕೊಂಡು, ಅಂದರೆ ಅದರಲ್ಲಿಯೇ ನೆಟ್ಟ ಮನಸ್ಸುಳ್ಳವನಾಗಿ ಅಂತ ಅರ್ಥ. ಪರಮಾತ್ಮನನ್ನು ಧ್ಯಾನ ಮಾಡಿ, ಅವನ ದಿವ್ಯಮಂಗಳ ವಿಗ್ರಹವನ್ನು ಧ್ಯಾನ ಮಾಡಿ, ಅದರಿಂದ ಮನಸ್ಸಿನ ಶುದ್ಧತೆಯನ್ನು ಪಡೆದುಕೊಂಡು ಆತ್ಮಾವಲೋಕನ ಮಾಡಬೇಕು ಅವನು. ಆದ್ದರಿಂದ ಅದು ಇಲ್ಲದೆ ಅವನಿಗೆ ಆತ್ಮಾವಲೋಕನವು ಲಭ್ಯವಾಗುವುದಿಲ್ಲ. ಅದು ಒಂದು ಪ್ರಧಾನವಾದ ಉಪಕರಣ ಅಂತ ಹೇಳಲ್ಪಡುತ್ತೆ. ಇದರಲ್ಲಿ ಪೇಜ್ಗಳು ಈ ಸಾಫ್ಟ್ ಕಾಪಿನಲ್ಲಿ ಮಿಸ್ಸಿಂಗ್ ಇದೆ. ಅದನ್ನು ನಾನು ಶೇರ್ ಮಾಡಿದ್ದೆ ಹಿಂದೆ, ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ, ಅದನ್ನು ನೋಡ್ಕೊಳ್ಳಿ. ಯುಕ್ತ ಆಸೀತ ಚಿಂತೆಯನ್ನಾಸೀತ ಅಂತ ಹೇಳಿದಾಗ ಇಲ್ಲಿ ಏವಂ ಶುಚಿದೇಶ ಆಸನಾದಿರೂಪಂ ಬಾಹ್ಯಂ ಯೋಗೋಪಕರಣಂ ಮನಸ್ಸಶ್ಚ ಐಕಾಗ್ರ್ಯಂ ಉಕ್ತಂ. ಇಷ್ಟು ಮೊದಲು ಹೇಳಲ್ಪಟ್ಟಿತ್ತು. ಯೋಗಕ್ಕೆ ಉಪಕರಣಗಳಿದೆಲ್ಲ ಬಾಹ್ಯವಾದ ಉಪಕರಣಗಳು. ಶುಚಿ, ದೇಶ, ಆಸನ ಮೊದಲಾದ ಬಾಹ್ಯವಾದ ಉಪಕರಣಗಳು ಮತ್ತು ಮನಸ್ಸಿನ ಏಕಾಗ್ರತೆ, ಇದೆಲ್ಲವೂ ಕೂಡ ಉಪಕರಣಗಳು ಹೇಳಲ್ಪಟ್ಟಿತು. ಈಗ ಅಥ ಅಂತರಾಂತರತಮಯೋಹೋ, ಅಂತರತಮ ಎರಡು ಹೇಳಲ್ಪಡುತ್ತೆ. ಒಂದು ಆಂತರವಾದ ಉಪಕರಣ, ಅದಕ್ಕಿಂತ ಆಂತರವಾದ ಉಪಕರಣ. ಕಾಯ ಮನಸ್ಸೋಹೋ, ಒಂದು ಕಾಯ ಒಂದು ಮನಸ್ಸು, ದೇಹ ಮತ್ತು ಮನಸ್ಸಿನ ಕ್ರಮಾತ್ ಕರ್ತವ್ಯ ನಿಯಮ ವಿಶೇಷ, ಏನೇನು ಮಾಡಬೇಕು ಅವುಗಳಿಂದ. ದೇಹದಿಂದ ಏನು, ದೇಹ ಅನ್ನೋದು ಉಪಕರಣ ಯೋಗಕ್ಕೆ, ಅದನ್ನು ಹೇಗೆ ಉಪಯೋಗಿಸ್ಕೊಳ್ಬೇಕು, ಮನಸ್ಸನ್ನು ಏನು ಮಾಡಬೇಕು, ಅದನ್ನೇ ಹೇಗೆ ಉಪಯೋಗಿಸ್ಕೊಳ್ಬೇಕು. ಇದೆರಡು ಕೂಡ ಇಲ್ಲಿ ಸಮಂ ಮೊದಲಾದ ಶ್ಲೋಕ, 2 ಶ್ಲೋಕಗಳಿಂದ ಹೇಳಲ್ಪಡುತ್ತೆ. ಕಾಯ ಶಿರೋಗ್ರೀವಂ ಇತಿ ದ್ವಂದ್ವೈಕೋದ್ಭಾವ ಯತಏವ ನಪುಂಸಕತ. ಅಂದರೆ ಕಾಯ ಶಿರೋಗ್ರೀವಂ ಎಲ್ಲ ಸೇರಿ ಇದು ದ್ವಂದ್ವ ಸಮಾಸ. ಇದು ಕಾಯವು ಶಿರಸ್ಸು ಗ್ರೀವ ಎಲ್ಲ ಸೇರಿ ಅಂತ ಅರ್ಥ. ಸಿದ್ಧಾಪರನಾಮ ಶರೀರಸ್ಯ ಮಧ್ಯಮ ಪ್ರದೇಶ ಕಾಯ ಶಬ್ದೇನ ವಿವಕ್ಷಿತ ಅಂತ ಹೇಳಿದ್ರು. ಸಿದ್ಧ ಅಂತ ಹೇಳಲ್ಪಡುತ್ತೆ, ಮಧ್ಯಮ ಭಾಗ ಹೇಳಲ್ಪಡುತ್ತೆ, ಶರೀರದ ಮಧ್ಯಮ ಭಾಗ. ಕಾಯ ಶಬ್ದದಿಂದ ಶರೀರದ ಮಧ್ಯಮ ಭಾಗ ಹೇಳಲ್ಪಡುತ್ತೆ. ಸಮಂ ಅಚಲಂ ಸ್ಥಿರಂ
ಇತಿ ಧಾರಣಕ್ರಿಯಾ ವಿಶೇಷಣಾನಿ. ಧಾರಣ ಅಂತ ಹೇಳಲ್ಪಟ್ಟಿದ್ದು ಇದರೆಲ್ಲ ಧಾರಣೆಯ ಕ್ರಿಯಾ ವಿಶೇಷಗಳು ಇದೆಲ್ಲ ಕೂಡ. ಇದರಿಂದ ಧಾರಣೆ ಅನ್ನೋದು ಒಂದು ಮುಖ್ಯವಾದ, ಅದರಲ್ಲಿ ದೇಹವನ್ನು ಧಾರಣೆ ಮಾಡೋದು ಹೇಗೆ ಧಾರಣೆ ಮಾಡಬೇಕು, ಸಮವಾಗಿರಬೇಕು, ಅಚಲವಾಗಿರಬೇಕು, ಸ್ಥಿರವಾಗಿರಬೇಕು, ಅದು ಹೇಳಲ್ಪಡುತ್ತೆ ಇಲ್ಲಿ. ಸಮಮಿತ್ಯತ್ರ ಆರ್ಜವಂ ವಿವಕ್ಷಿತಂ. ಆರ್ಜವ ಅಂದರೆ ನೆಟ್ಟಗಿರೋದು ಅಂತ, ರುಜುತ್ವ, ನೆಟ್ಟಗಿರೋದು, ಎಲ್ಲವೂ ಏಕರೂಪವಾಗಿ ಒಂದೇ ರೀತಿಯಾದ ನೇರವಾಗಿ ಇರುವಂತಹದ್ದು ಎಲ್ಲವೂ ಕೂಡ ಮೂರು. ಅಚಲ ಶಬ್ದೇನ ನಿಷ್ಕಂಪತ್ವೇ ಅಭಿಹಿತೆ ಅಪಿ, ಅಲ್ಲಾಡದೆ ಇರೋದು ಅಂತ ಅರ್ಥ ಅಚಲ ಶಬ್ದದಿಂದ. ಸ್ಥಿರಮಿತ್ಯೇತತೆ ಅಂಗಕಂಪಕ ಅಂಗಕಂಪಕರ ಶ್ರಮಹೇತುಭೂತ ಪಶ್ಚಾದ್ಧಾರಣ ಪ್ರಯತ್ನ ನಿವೃತ್ತಿ ಹೇತು ಅಭಿಪ್ರಾಯಂ. ಅದರಿಂದ ಇಲ್ಲಿ ಅಚಲ ಅನ್ನೋದು ಅಲ್ಲಾಡದೆ ಅಂತ ಹೇಳಿದ್ರು, ಸ್ಥಿರ ಅಂತ ಹೇಳುವುದು ಸಾಪಾಶ್ರಯ ಅಂತ ಅರ್ಥ ಮಾಡ್ತಾರೆ ಭಾಷೆಗಾರರು. ಬೆನ್ನಿಗೆ ಅವಲಂಬನೆ ಇಟ್ಕೊಂಡ್ರೆ ಸ್ಥಿರವಾಗಿರುತ್ತೆ, ನೇರವಾಗಿರುತ್ತೆ, ಅಲ್ಲಾಡದೆ ಇರುವಂತಹದ್ದು. ಮತ್ತೆ ಸ್ಥಿರವಾಗಿರಬೇಕಾದ್ರೆ ಬೆನ್ನಿಗೆ ಒಂದು ಆಲಂಬನೆ ಬೇಕು. ಆದ್ದರಿಂದ ಇಲ್ಲಿ ಆ ರೀತಿ ಪಶ್ಚಾದ್ಧಾರಣ ಪ್ರಯತ್ನ ಅಂದರೆ ಬೆನ್ನಿನ ಹಿಂಭಾಗದ ಧಾರಣೆಯನ್ನು ಪ್ರಯತ್ನ ಪಡುವುದಕ್ಕೆ, ಅದರ ನಿವೃತ್ತಿಗೆ ಹೇತುವಾದದ್ದು. ಅದನ್ನು ಸಾಪಾಶ್ರಯತೆಯ ಸ್ಥಿರಂ ಅಂತ ಹೇಳಿದ್ರು. ಸಾಪಾಶ್ರಯವಿರೋದರಿಂದ ಸ್ಥಿರವಾಗಿರುವಂತಹದ್ದು ಅಂತ. ಇಲ್ಲದೆ ಹೋದರೆ ಅದರಲ್ಲಿಯೇ ಮನಸ್ಸು ಹೋಗುತ್ತೆ ಅಂತ, ಅದರಲ್ಲಿಯೇ ಪ್ರಯತ್ನವು ಉಂಟಾಗುತ್ತೆ. ಅನೇನ ಅಚಲತ್ವಸ್ಯ ಚಿರಾನುವರ್ತನ ಯೋಗ್ಯತ್ವ ಮುಕ್ತಂ ಭವತಿ. ಅಚಲ ಅನ್ನೋದರಿಂದ ಇದು ದೃಢವಾಗಿ ಇರಬೇಕು, ಅನೇಕ ಕಾಲ ಇರೋ ಹಾಗಿರಬೇಕು. ಅಚಲ ಅಂತ ಹೇಳಿದ್ರೆ ಯೋಗ ಮಾಡುವಷ್ಟು ಕಾಲವು ಹಾಗೆಯೇ ಇರಬೇಕು, ಆ ಚಲಿಸದೆ ಇರಬೇಕು ಅನ್ನೋದು ಚಿರಾನುವರ್ತನ ಯೋಗ್ಯತ್ವ. ಬಹಳ ಕಾಲ ಹಾಗೆಯೇ ಇರುವಂತಹದ್ದು ಅಚಲ ಅಂತ ಹೇಳಿದ್ರೆ ಅದು ಹೇಳಲ್ಪಟ್ಟಿದೆ. ಬಾಹ್ಯೇಭ್ಯ ವ್ಯಾವರ್ತನಂ ನಾಸಿಕಾಗ್ರೆ ಸ್ಥಾಪನಂ ಚೈತಿ. ಮೊದಲು ಬಾಹ್ಯಗಳಿಂದ ವ್ಯಾವೃತ್ತಿ ಮಾಡಿ ಆಮೇಲೆ ನಾಸಿಕಾಗ್ರದಲ್ಲಿ ಸ್ಥಾಪನೆ ಮಾಡಬೇಕು ಅನ್ನುವಾಗ ದೃಷ್ಟಿಯನ್ನು ದಿಶಶ್ಚ ಅನವಲೋಕಯನ್ನು ಅಂತ ಹೇಳಿದ್ರು. ಬೇರೆ ಕಡೆಯೆಲ್ಲ ದೃಷ್ಟಿಯನ್ನು ಹಾಕದೆ ಸ್ವನಾಸಿಕಾಗ್ರಂ ಸಂಪ್ರೇಕ್ಷ್ಯ, ತನ್ನ ನಾಸಿಕಾಗ್ರವನ್ನು ನೋಡಿಕೊಂಡ್ರು ಅಂತ ಹೇಳಿದ್ರು. ಇತಿ ವ್ಯುತ್ಕ್ರಮೇಣ ಉಕ್ತಂ ಅಂತ ಹೇಳಿದ್ರು. ಸಂಪ್ರೇಕ್ಷ್ಯ ನಾಸಿಕಾಗ್ರಂ ದಿಶಶ್ಚ ಅನವಲೋಕಯನ್. ಕ್ರಮವು ಇಲ್ಲಿ ವ್ಯತ್ಯಾಸವಾಗಿದೆ. ಶ್ಲೋಕದಲ್ಲಿ ಮೊದಲು ನಾಸಿಕಾಗ್ರವನ್ನು ನೋಡಿ ದಿಕ್ಕುಗಳಲ್ಲಿ ನೋಡದೇ ಇರೋದು, ಬೇರೆ ದಿಕ್ಕುಗಳಲ್ಲಿ ನೋಡದೇ ಇರೋದು ಅನ್ನೋದು ಕ್ರಮ. ಮೊದಲು ನಾಸಿಕಾಗ್ರ ಹೇಳಿ ಆಮೇಲೆ ದಿಕ್ಕಿನ ಅನವಲೋಕನ ಹೇಳಿದೆ, ನೋಡದೇ ಇರೋದು ಅನ್ನೋದು. ಆದರೆ ಕ್ರಮದಲ್ಲಿ ಮೊದಲು ಬಾಹ್ಯವಾದ ನಿವೃತ್ತಿ, ಆಮೇಲೆ ನಾಸಿಕ, ಅದನ್ನು ಎಲ್ಲಿ ನಿಲ್ಲಿಸಬೇಕು ದೃಷ್ಟಿಯನ್ನು ಅಂತ ಹೇಳಿ ಆ ಒಂದು ಕ್ರಮದಿಂದ ಬಾಹ್ಯೇಭ್ಯ ವ್ಯಾವರ್ತನಂ ಸ್ವನಾಸಿಕಾಗ್ರೆ ಸ್ಥಾಪನಂ. ಆದ್ದರಿಂದ ಅರ್ಥಕ್ರಮದಲ್ಲಿ ಮಾಡುವಾಗ ಹೇಗೆ ಅರ್ಥ ಮಾಡ್ತೀವಿ ನಾವು ಅಂತ ಹೇಳಿದ್ರೆ ದಿಶಶ್ಚ ಅನವಲೋಕಯನ್ ಸ್ವನಾಸಿಕಾಗ್ರಂ ಸಂಪ್ರೇಕ್ಷ್ಯ, ಈ ಕ್ರಮದಲ್ಲಿ ಬರುತ್ತೆ ಅಂತ. ವ್ಯುತ್ಕ್ರಮೇಣ ಅಂದರೆ ಅದಕ್ಕೆ ವಿರುದ್ಧವಾದ ಕ್ರಮ, ಶ್ಲೋಕದಲ್ಲಿ ಹೇಳಿದ್ದಕ್ಕೆ ಬದಲಾಯಿಸಿದ ಕ್ರಮದಿಂದ ಹೇಳ್ತಾ ಇದ್ದಾರೆ ಅಂತ. ಅಥವಾ ಶತುಹು, ಅತ್ರ ಶತುಹು ಅಂದರೆ ಶತ್ರು ಪ್ರತ್ಯಯ ಅಂತ. ಅನವಲೋಕಯನ್ನೇ ಅನ್ನೋದು ಶತ್ರು ಪ್ರತ್ಯಯ ಉಂಟಾಗಿ ಅದು ಬಂದು ಆಗಿರುವಂತಹ ಶಬ್ದರೂಪ. ಅದು ಅನವಲೋಕಯನ್ನೇ ನೋಡದೇ ಇದ್ಕೊಂಡು ಅಂತ ಹೇಳಿದೆ, ಅದು ಶತ್ರು ಪ್ರತ್ಯಯದಿಂದ ಬಂದ ರೂಪ. ಹೇತ್ವರ್ಥತ್ವಾತ್, ಅದು ಕಾರಣ ಅನ್ನುವ ಅರ್ಥದಲ್ಲಿ ಬರುತ್ತೆ, ಹೇತು ಅನ್ನುವ ಅರ್ಥದಲ್ಲಿ ಶತ್ರು ಪ್ರತ್ಯಯ ಬರುತ್ತೆ. ಆದ್ದರಿಂದ ದಿಕ್ ಶಬ್ದ ಉಪಲಕ್ಷಿತ ಬಾಹ್ಯ ಸಕಲ ಪದಾರ್ಥ ಅವಲೋಕನ ನಿವೃತ್ತಿಯರ್ಥಂ ಯೋಗಾರಂಭ ಕ್ಷಣೇ ಸ್ವನಾಸಿಕಾಗ್ರ ಪ್ರೇಕ್ಷಣಂ ಇತಿ ಭಾವ. ಅದರಿಂದ ಇದನ್ನು ಕಾರಣವಾಗಿ ಹೇಳಿಕೊಂಡು ಈ ಕಾರಣಕ್ಕೋಸ್ಕರ ನಾಸಿಕಾಗ್ರವನ್ನು ನೋಡಿಕೊಂಡು ಯೋಗಾರಂಭಣ ಕ್ಷಣದಲ್ಲಿ ಏನು ಮಾಡಬೇಕು ಅಂದರೆ ದಿಕ್ ಶಬ್ದದಿಂದ ಹೇಳಲ್ಪಟ್ಟ ಎಲ್ಲ ಪದಾರ್ಥಗಳ ಒಂದು ಅವಲೋಕನನ್ನು ನಿವೃತ್ತಿ ಮಾಡಿ, ಆ ನಿವೃತ್ತಿ ಮಾಡುವುದಕ್ಕೋಸ್ಕರ ನಾಸಿಕಾಗ್ರವನ್ನು ನೋಡೋದು. ಅಂದರೆ ಅದು ಹೇತ್ವರ್ಥವಾಯಿತು, ಕಾರಣವಾಯಿತು. ಅದೆಲ್ಲ ನಿವೃತ್ತಿ ಮಾಡೋಕ್ಕೋಸ್ಕರ ನಾಸಿಕಾಗ್ರವನ್ನು ನೋಡ್ತಾನೆ ಅಂತ ಹೇಳಿದಾಗ ನಾಸಿಕಾಗ್ರವನ್ನು ನೋಡುವುದಕ್ಕೆ ಅದೆಲ್ಲ ನಿವೃತ್ತಿ ಮಾಡುವುದು ಕಾರಣವಾಗುತ್ತೆ. ಅದರಿಂದ ನಿವೃತ್ತಿಯರ್ಥಂ ಯೋಗಾರಂಭ ಕ್ಷಣೆ ಸ್ವನಾಸಿಕಾಗ್ರ ಪ್ರೇಕ್ಷಣ, ಹಾಗೆ ಅರ್ಥ ಮಾಡಿದ್ರು. ಭೋಗ್ಯೇತರ ಅನುಪಯುಕ್ತ ವಿಷಯ ನಿರೀಕ್ಷಣಮಪಿ ನಿವರ್ತನೀಯಂ ಇತಿ ಅಭಿಪ್ರಾಯಣ ದಿಶಶ್ಚ ಇತಿ ಉಕ್ತಂ. ಭೋಗ್ಯವಾದ ಇತರ ಬೇರೆ ಅನುಪಯುಕ್ತವಾದ ವಿಷಯಗಳೆಲ್ಲ ನೋಡ್ತಾ ಇರೋದನ್ನು ನಿವೃತ್ತಿ ಮಾಡಬೇಕು, ಅದನ್ನೆಲ್ಲ ಹಿಂದಿರುಗಿಸ್ಕೊಳ್ಬೇಕು ಅನ್ನೋದ್ರಿಂದ ದಿಶಶ್ಚ ಅನವಲೋಕಯನ್ ಅಂತ ಹೇಳಲ್ಪಟ್ಟಿದೆ. ನಿಮೀಲನೇನಾಪಿ
ಬಾಹ್ಯ ಅನವಲೋಕನ ಸಿದ್ಧವು ಸ್ವನಾಸಿಕಾಗ್ರಾವೇಕ್ಷಣಂ ನಿದ್ರಾದಿ ನಿವೃತ್ತ್ಯರ್ಥಂ. ಆದ್ದರಿಂದ ಕಣ್ಣು ಮುಚ್ಕೊಂಡ್ರೂ ಹೊರಗಡೆ ನೋಡದೇ ಇರೋದು ಸಿದ್ಧಿಸುತ್ತೆ. ಬಾಹ್ಯ ಅನವಲೋಕನ ಸಿದ್ಧವು ನಿಮೀಲನೇನಾಪಿ, ಕಣ್ಣು ಮುಚ್ಕೊಂಡ್ರೂ ಕೂಡ ಹೊರಗಡೆ ಪದಾರ್ಥಗಳನ್ನೆಲ್ಲ ನೋಡದೇ ಇರೋದು ನಮಗೆ ಸಿದ್ಧಿಸುತ್ತೆ. ನಾಸಿಕಾಗ್ರವನ್ನು ಯಾಕೆ ನೋಡಬೇಕು ಅಂದರೆ ಕಣ್ಣು ಮುಚ್ಕೊಂಡ್ರೆ ನಿದ್ರೆ ಬಂದುಬಿಡುತ್ತೆ ಅನ್ನೋ ಕಾರಣದಿಂದ ನಿದ್ರಾದಿ ನಿವೃತ್ತ್ಯರ್ಥಂ ಅಂತ ಹೇಳಿದ್ರು. ಸ್ವನಾಸಿಕಾಗ್ರ ಅವೇಕ್ಷಣಂ ಯಾಕೆ ಅಂದರೆ ನಿದ್ರೆ ಬರದೇ ಇರಲಿ ಅಂತ ಹೇಳಿಬಿಟ್ಟು ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಇತ್ಯೇತಾವತಿ ಏತಾವತ್ಯಭಿಹಿತೆ. ಅಷ್ಟೇ ಆಗಿದ್ರೆ ಸಾಕಾಗಿತ್ತು. ಪರನಾಸಿಕಾಗ್ರ ಪ್ರೇಕ್ಷಣಮಪಿ ಶಂಕ್ಯೇತ, ಇದು ಹೇಳ್ತಾರೆ ಸ್ವಾಮಿ ದೇಶಿಕನು. ಸಂಪ್ರೇಕ್ಷ ನಾಸಿಕಾಗ್ರಂ ಅಂತ ಹೇಳಿದರೆ ಸಾಕಾಗಿರೋದ್ರಿಂದ ಇನ್ನೊಬ್ಬರು ಮೂಸಿಗೆ ತುದಿ ನೋಡ್ತಾ ಇರ್ಬೋದಲ್ಲ. ಆದ್ದರಿಂದ ಸ್ವಂ ಅಂತಲೇ ಹೇಳಲ್ಪಟ್ಟಿದೆ ಅಂತ ಹೇಳಿ ಅದು ವ್ಯವಚ್ಛೇದಾರ್ಥ ಮುಕ್ತಂ ಸ್ವಮಿತಿ, ತನ್ನ ನಾಸಿಕಾಗ್ರ ಅಂತ ಹೇಳಿದ್ರು. ಮನಸ್ಸಿ ಅಂತರ್ಮುಖೆ ನಾಸಾ ಸಂಪ್ರೇಕ್ಷಣಸ್ಯ ಅಸಂಭವಾತಿ, ಇದು ಸ್ವಾಮಿ ದೇಶಿಕನ್ ಸ್ಪಷ್ಟಪಡಿಸ್ತಾರೆ ಇಲ್ಲಿ. ಮನಸ್ಸು ಆತ್ಮನನ್ನು ನೋಡ್ತಾ ಇರುವಾಗ, ಒಂದೇ ಒಂದು ನಿಮಿಷ ಇರಿ. ಒಂದೇ ಒಂದು ಅದರಿಂದ ಇಲ್ಲಿ ಮುಖ್ಯವಾದ ಒಂದು ವಿಷಯವನ್ನು ಸ್ವಾಮಿ ದೇಶಿಕನ್ ಹೇಳ್ತಾರೆ. ಮನಸ್ಸು ಆತ್ಮಾವಲೋಕನದಲ್ಲಿ ನಿರತವಾಗಿರುವಾಗ ಮನಸ್ಸಿ ಅಂತರ್ಮುಖೆ ಸ್ವನಾಸಾ ಸಂಪ್ರೇಕ್ಷಣಸ್ಯ ಅಸಂಭವಾತ್ ಎಂದು. ತನ್ನ ಮೂಗನ್ನು ನೋಡ್ತಾ ಇರೋದು ಹೇಗೆ ಸಾಧ್ಯ? ಮನಸ್ಸು ಬೇರೆ ಎಲ್ಲೋ ಇರುತ್ತಲ್ಲ. ಚಕ್ಷುಷಃ ದೃಷ್ಟಿ ಸನ್ನಿಪಾತ ಮಾತ್ರಂ ವಿಭಕ್ತಿ. ಕಣ್ಣಿನ ದೃಷ್ಟಿ ಸನ್ನಿಪಾತ ಮಾತ್ರವೇ ಅಂತ ಹೇಳಿದ್ರು. ಕೇವಲ ದೃಷ್ಟಿ ಸನ್ನಿಪಾತ ಅಂತ ಹೇಳಿದ್ರೆ ಕಣ್ಣುಗಳು ಆ ಆ ಒಂದು ನಾಸಿಕಾಗ್ರದ ನೋಡ್ತಾ ಇರತ್ತೆಯೇ ಹೊರತು ಮನಸ್ಸು ಅಲ್ಲಿರೋದಿಲ್ಲ ಅನ್ನೋದು ಅರ್ಥ ಇಲ್ಲಿ. ಯಾಕೆಂದರೆ ಮನಸ್ಸು ಅಂತರ್ಮುಖವಾಗಿರುತ್ತೆ. ಮನಸ್ಸು ಆತ್ಮನನ್ನು ಚಿಂತನೆ ಮಾಡ್ತಾ ಇರುವಾಗ, ಆತ್ಮಾವಲೋಕನ ಮಾಡ್ತಿರುವಾಗ ಕಣ್ಣುಗಳು ಅದನ್ನು ದೃಷ್ಟಿ ಸನ್ನಿಪಾತ ಮಾತ್ರ ಅಂತ ಹೇಳಲ್ಪಟ್ಟಿತು. ಆದ್ದರಿಂದ ಸಂಪ್ರೇಕ್ಷ್ಯ ಇತ್ಯತ್ರ ಇವ ಶಬ್ದ ಲುಪ್ತ ದ್ರಷ್ಟವ್ಯ ಇತಿ ಶಂಕರ ಭಾಷ್ಯದಲ್ಲಿ ಅದನ್ನು ಹೀಗೆ ಬರೆದಿದ್ದಾರೆ. ಸಂಪ್ರೇಕ್ಷ್ಯ ಇವ ಅಂತ ಅರ್ಥ ಮಾಡಿದ್ರು. ಅಲ್ಲಿ ಇವ ಶಬ್ದ ಲುಪ್ತ ಅಂತ ಹೇಳ್ತಾರೆ. ಇಲ್ಲಿ ಇವ ಅಂತ ಒಂದು ಶಬ್ದವಿದೆ, ಅದು ಲೋಪವಾಗಿದೆ. ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಅಂತ ಹೇಳಿದಾಗ ನಾಸಿಕಾಗ್ರವನ್ನು ನಾಸಿಕಾಗ್ರಂ ಸಂಪ್ರೇಕ್ಷ್ಯ ಇವ ನಾಸಿಕಾಗ್ರಂ ಅಂತ ಅಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಇವ ಶಬ್ದವು ಲೋಪವಾಗಿದೆ ಅಂತ ಶಂಕರ ಭಾಷ್ಯದಲ್ಲಿದ್ದಾರೆ. ಅದೇ ಅರ್ಥವನ್ನೇ ನಾವು ಇಲ್ಲಿ ಹೇಳ್ತಾ ಇದ್ದೀವಿ ಅಂತ ಸ್ವಾಮಿ ದೇಶಿಕನ್ ಹೇಳ್ತಾರೆ. ಶಂಕರ ಭಾಷ್ಯದಲ್ಲಿ ಲುಪ್ತ ದ್ರಷ್ಟವ್ಯ ಅಂತ ಇರೋದು ಇವ ಶಬ್ದ ಲುಪ್ತ ದ್ರಷ್ಟವ್ಯ, ಲೋಪವಾಗಿದೆ ಅಷ್ಟೇ ಹೊರತು ಅಲ್ಲಿ ಇವ ಅನ್ನೋದನ್ನು ಸೇರಿಸ್ಕೊಳ್ಬೇಕು. ನೋಡ್ತಾ
ಸ್ವಚ್ಛಂದವೃತ್ಯ ನಾಸಾಗ್ರ ಸನ್ನಿಪಾತ ಮಾತ್ರಮಿಹ ವಿವಕ್ಷಿತಂ. ನಾಯನ ತೇಜಸ್ಸು ಅಂದರೆ ಕಣ್ಣಿನ ರಶ್ಮಿಗಳು ಅದ್ರ ಪಾಟಿಗೆ ಕಣ್ಣು ಮೂಗಿನ ಮೇಲೆ ಮೂಗಿನ ತುದಿಯನ್ನು ನೋಡ್ತಾ ಇರುತ್ತೆ ಅಂತ ಅಷ್ಟೇ ಅಲ್ಲಿ ಅರ್ಥ. ಮನಸ್ಸಂಯಮ್ಯ ಇತಿ ಸಂಯಮಸ್ಯ ಅಭಿಧಾನಾತ್ ಪ್ರಶಾಂತ ಆತ್ಮಶಬ್ದ ಯೋಗೋಪಯುಕ್ತ ಮನಸ್ಸಂತೋಷಪರ ಅತ್ಯಂತ ನಿರ್ವೃತಮನಃ. ಅದರಿಂದ ಇಲ್ಲಿ ಯೋಗಕ್ಕೆ ಬಹಳ ಉಪಯುಕ್ತವಾದ ಸಂತೋಷ ಅನ್ನುವುದು ಒಂದು ಬಹಳ ಮುಖ್ಯವಾದ ವಿಷಯ ಯೋಗಶಾಸ್ತ್ರದಲ್ಲಿ ಹೇಳಲ್ಪಟ್ಟಿರೋದು. ಯೋಗಿಗೆ ಸಂತೋಷ ಅಂತ ಹೇಳೋದು. ಆದ್ದರಿಂದ ಮನಸ್ಸಿನ ಸಂತೋಷವನ್ನು ತಿಳಿಸುತ್ತೆ ಇದು. ಅದು ಅತ್ಯಂತ ನಿರ್ವೃತಮನಃ, ಬಹಳ ಸಂತೋಷದಿಂದ ಇವನು ಆತ್ಮಾವಲೋಕವನ್ನು ಮಾಡುವಾಗ ಬಹಳ ಸಂತೋಷದಿಂದ ಮಾಡ್ತಾನೆ. ಅದು ಮನಸ್ಸಂಯಮ್ಯ ಅನ್ನೋದು ತಿಳಿಸುತ್ತೆ. ಬ್ರಹ್ಮಚಾರಿ ವ್ರತೆ ಸ್ಥಿತ ಇತ್ಯನೇನ ಬ್ರಹ್ಮಚರ್ಯ ಆಶ್ರಮ ಪ್ರತೀತಿ ಶಂಕರೋಕ್ತ ಪ್ರಕ್ರಿಯೆಯ ವಾ ಬ್ರಹ್ಮಚರ್ಯ ಗುರು ಶುಶ್ರೂಷಾ ಭಿಕ್ಷಾಚರ್ಯಾದಿಧಿ ಸ್ಯಾದಿತಿ ತದ್ವ್ಯವಚ್ಛೇದಾಯ. ಇದು ಶಂಕರ ಭಾಷ್ಯದಲ್ಲಿ ಹೇಳಿರೋದು. ಬ್ರಹ್ಮಚರ್ಯ ಆಶ್ರಮವು ಇಲ್ಲಿ ಹೇಳಲ್ಪಟ್ಟಿದೆ ಅಂತನೋ, ಅಥವಾ ಬ್ರಹ್ಮಚರ್ಯ ಗುರು ಶುಶ್ರೂಷಾ ಭಿಕ್ಷಾಚರ್ಯ ಮೊದಲಾದದ್ದೆಲ್ಲ ಅವರ ವೃತ್ತಿ ಹೇಳಲ್ಪಟ್ಟಿದೆ ಅಂತನೋ, ಆಶ್ರಮವೋ ಅಥವಾ ಬ್ರಹ್ಮಚಾರಿಗಳ ವೃತ್ತಿ ಅಥವಾ ಬ್ರಹ್ಮಚಾರ್ಯ ಆಶ್ರಮ, ಇದೆರಡಾದರೂ ಯಾವುದಾದ್ರೂ ಒಂದು ಅರ್ಥ ಹೇಳಿದೆ ಅಂತ ಹೇಳ್ತಾರೆ ಶಂಕರ ಭಾಷ್ಯದಲ್ಲಿ. ಅದೆರಡೂ ಅಲ್ಲ ಅಂತ ನಮ್ಮ ಸಿದ್ಧಾಂತದಲ್ಲಿ. ಆದ್ದರಿಂದ ಇಲ್ಲಿ ಬ್ರಹ್ಮಚರ್ಯಂಚ ಸ್ತನವತಿ ಪಿಶಿತಪಿಂಡೆ ಭೋಗ್ಯತಾದಿ ಗರ್ಭ ಸ್ಮರಣ ಆಲೋಕನ ಆಲಾಪಾದಿ ರಹಿತತ್ವ ಮಾತ್ರ ವಿವಕ್ಷಿತಂ. ಸ್ತ್ರೀಯರಲ್ಲಿ ಈ ರೀತಿ ಭೋಗ್ಯತಾ ಬುದ್ಧಿ ಇರಬಾರ್ದು ಅನ್ನೋದನ್ನು ಆ ಅರ್ಥವನ್ನು ಇಲ್ಲಿ ಹೇಳಿದ್ದಾರೆ ಭಾಷೆಗಾರರು. ಅದನ್ನು ತಿಳಿಸ್ತಾರೆ ಇಲ್ಲಿ. ಅದಕ್ಕೆ ಪ್ರಮಾಣವನ್ನು ತೋರಿಸ್ತಾರೆ. ಬ್ರಹ್ಮಚರ್ಯಂ ಯೋಷಿತ್ಸು ಭೋಗ್ಯತಾ ಬುದ್ಧಿವರ್ಚನಂ ಮೊದಲಾರ್ದು ಸ್ಮರಣಂ ಕೀರ್ತನಂ ಕೇಳಿ, ಇದೆಲ್ಲ ಕೂಡ ಹೇಳಲ್ಪಟ್ಟಿದೆ. ಯಾವ್ಯಾವ ರೀತಿಯಲ್ಲಿ ಎಲ್ಲ ಇದೆ. ಮೈಥುನ ಅಷ್ಟಾಂಗವು ಮೈಥುನದ ಅಷ್ಟಾಂಗವು ಹೇಳಲ್ಪಟ್ಟಿದೆ. ಅದೆಲ್ಲವನ್ನು ಇಲ್ಲಿ ಅದಕ್ಕೆಲ್ಲ ವಿಪರೀತಂ ಬ್ರಹ್ಮಚರ್ಯಂ ಏತದೇವ ಅಷ್ಟಲಕ್ಷಣಂ ಅಂತ ಹೇಳೋದು. ಇದಕ್ಕೆ ವಿಪರೀತವಾದದ್ದು ಇದು ಅಂತ ಹೇಳಿಬಿಟ್ಟು ಬ್ರಹ್ಮಚರ್ಯ ಲಕ್ಷಣವನ್ನು ಹೇಳುವಾಗ ಈ ರೀತಿ ನಾವು ಅರ್ಥ ಮಾಡಬೇಕು ಅನ್ನೋದನ್ನು ಇಲ್ಲಿ ಸ್ಪಷ್ಟಪಡಿಸ್ತಾರೆ ಇದನ್ನು. ಆದ್ದರಿಂದ ಬ್ರಹ್ಮಚರ್ಯ ಇಂದ ಆಶ್ರಮ ಇಲ್ಲಿ ಹೇಳಲ್ಪಟ್ಟಿಲ್ಲ ಅನ್ನೋದು ಸ್ಪಷ್ಟವಾಗಿ ತಿಳಿಸ್ತಾರೆ. ಇದು ಅಗ್ನಿಪುರಾಣದಲ್ಲಿ ಹೇಳಲ್ಪಟ್ಟಿದೆ ಅಂತ ಹೇಳಿದ್ರು. ಮತ್ತು ಇದು ಬಾರ್ಹಸ್ಪತ್ಯದಲ್ಲೂ ಯಾವುದಲ್ಲೂ ಬರುತ್ತೆ. ಇದು ಬಾರ್ಹಸ್ಪತ್ಯ ಸ್ಮೃತಿ ಅಂತ ಹೇಳಿಬಿಟ್ಟು ಅಗ್ನಿಪುರಾಣ ಅಥವಾ ಬಾರ್ಹಸ್ಪತ್ಯ ಸ್ಮೃತಿಯಲ್ಲಿ ಹೇಳಿರುವುದು ಅಷ್ಟಾಂಗಗಳು. ಇದೆಲ್ಲ ಸ್ತ್ರೀಯರಲ್ಲಿ ಭೋಗ್ಯತಾ ಬುದ್ಧಿ ಇದೆಲ್ಲ ಕೂಡ ಅದನ್ನು ಬಿಟ್ಟು ಅನ್ನೋದು ಅರ್ಥ ಮಾಡ್ತಾರೆ ಹೊರತು ಬ್ರಹ್ಮಚಾರಿಗಳ ವೃತ್ತಿ ಅಂತನೋ ಅಥವಾ ಬ್ರಹ್ಮಚರ್ಯ ಆಶ್ರಮ ಅಂತನೋ ಅರ್ಥ ಮಾಡಿರೋದು ನಾವು ಅದಕ್ಕೆ ಅಂಗೀಕಾರವಲ್ಲ ಅನ್ನೋದು ತಿಳಿಸ್ತಾರೆ ಇಲ್ಲಿ. ಯುಕ್ತ ಶಬ್ದಸ್ಯ ಪೂರ್ವೋತ್ತರ ಪ್ರತಿಪನ್ನ ಆತ್ಮಾವಲೋಕನ ನಮ್ಮ ಸಿದ್ಧಾಂತದಲ್ಲಿ ಬ್ರಹ್ಮಸೂತ್ರದಲ್ಲಿ ಹೇಳಕ್ಕೆ ಅನುಗುಣವಾಗಿ ಉಪಾಸನೆಗೆ ಎಲ್ಲರಿಗೂ ಅಧಿಕಾರವಿದೆ ಅನ್ನೋದು ಸ್ಥಾಪನೆ ಮಾಡಲ್ಪಟ್ಟಿತ್ತು. ಬ್ರಹ್ಮಸೂತ್ರದಲ್ಲಿ ದೇವತೆಗಳಿಗೂ ಅಧಿಕಾರವಿದೆ, ಎಲ್ಲರಿಗೂ ಅಧಿಕಾರವಿದೆ ಅಂತ ಹೇಳುತ್ತೆ. ವಾನಸ್ಪತಿಯವರಿಗೂ ಇವರಿಗೂ ಕೂಡ ಈ ಧರ್ಮ ಆಶ್ರಮಗಳಲ್ಲಿ 4 ಆಶ್ರಮಗಳಿಗೂ ಕೂಡ ಭಕ್ತಿಯೋಗಕ್ಕೆ ಅಧಿಕಾರವಿದೆ. ಅದೆಲ್ಲವೂ ಕೂಡ ಸ್ಥಾಪನೆ ಮಾಡಲ್ಪಟ್ಟಿದೆ ಬ್ರಹ್ಮಸೂತ್ರಗಳಲ್ಲಿ. ಆದ್ದರಿಂದ ಅದಕ್ಕೆ ಅನುಗುಣವಾಗಿಯೇ ಇಲ್ಲಿ ಹೇಳಲ್ಪಟ್ಟಿದೆ ಅಂತ ಹೇಳಿ ಇಲ್ಲಿ ಬ್ರಹ್ಮಚರ್ಯ ಅನ್ನೋದು ಆಶ್ರಮವನ್ನು ಹೇಳ್ತಿಲ್ಲ ಅನ್ನೋದನ್ನು ಹೇಳ್ತಾರೆ. ಅದನ್ನು ನಿಷೇಧ ಮಾಡಿಲ್ಲ. ಬ್ರಹ್ಮಚರ್ಯ ಅಂತ ಹೇಳೋದು ಬ್ರಹ್ಮಚಾರಿ ವ್ರತೆ ಸ್ಥಿತ ಅನ್ನೋದು ಬ್ರಹ್ಮಚರ್ಯ ಆಶ್ರಮವನ್ನು ಹೇಳ್ತಿಲ್ಲ ಅನ್ನೋದು ಹೇಳುತ್ತೆ. ಪೂರ್ವೋತ್ತರ ಪ್ರತಿಪನ್ನ ಆತ್ಮಾವಲೋಕನ ಅಭಿಧಾನಾದಪಿ ತದುಪಯುಕ್ತ ಅವಧಾನ ವಿಷಯತ್ವಂ ಅತ್ರ ಉಚಿತಂ ಇತಿ ಅವಹಿತಃ ಅಂತ ಹೇಳೋದು. ಇದರಿಂದ ಯುಕ್ತ ಶಬ್ದಸ್ಯ ಆತ್ಮಾವಲೋಕನ ಅಭಿಧಾನಾತ್ ಅಂತ ಹೇಳೋದು. ಆತ್ಮಾವಲೋಕನ ಅಂತ ಹೇಳೋಕ್ಕಿಂತ ಇಲ್ಲಿ ಅವಹಿತ ಮನಸ್ಸು ಅಂತ ಹೇಳಿದ್ರೆ ಅದರಲ್ಲಿಯೇ ಮನಸ್ಸನ್ನು ನೆಟ್ಟವನನ್ನಾಗಿ ಅನ್ನೋದು ಅರ್ಥ ಬರುತ್ತೆ. ಮಚ್ಚಿತ್ತ ಶಬ್ದ ಭಗವತಿ ಚಿತ್ತಸ್ಯ ಅನುಪ್ರವೇಶಪರ ಅಂತ ಹೇಳೋದು. ಪರಮಾತ್ಮನಲ್ಲಿ ಮನಸ್ಸನ್ನು ಪ್ರವೇಶಪಡಿಸುವುದು ಅಂತ ಅರ್ಥ. ಮನಸ್ಸಿನಲ್ಲಿ ಪರಮಾತ್ಮನ ಧ್ಯಾನ ಮಾಡುವುದು.
ಮತ್ಪರ ಶಬ್ದಸ್ತು ತದೇಕ ಚಿತ್ತತ್ವ ಪರಹ. ಪರಮಾತ್ಮನನ್ನು ಚಿಂತನೆ ಮಾಡಿ ಅದನ್ನೇ ಚಿಂತನೆ ಮಾಡ್ತಾ ಇರುವಂಥ ಎರಡು ಅರ್ಥಗಳನ್ನು ಸ್ವಲ್ಪ ಬೇರೆಯಾಗಿ ಹೇಳಬೇಕು. ಮಚ್ಚಿತ್ತ ಮತ್ಪರಹ ಅಂತ ಎರಡು ಶಬ್ದಗಳು ಬಂತಿಲ್ಲಿ. ಮಚ್ಚಿತ್ತ ಮತ್ಪರಹ ಅಂತ ಹೇಳಿಬಿಟ್ಟು ಮಚ್ಚಿತ್ತ ಮತ್ಪರಹಾಗೆ ಭಾಷ್ಯದಲ್ಲಿ ಅರ್ಥ ಮಾಡುವಾಗ ಮಚ್ಚಿತ್ತ ಮನಸ್ಸಂಯಮ್ಯ ಮಚ್ಚಿತ್ತ ಅಂದರೆ ಯುಕ್ತ ಅವಹಿತ ಅಂತ ಅರ್ಥ ಮಾಡಿದ್ರು. ಮತ್ಪರಹ ಅಂತ ಹೇಳಿದ್ರೆ ಮಾಮೇವ ಚಿಂತೆಯನ್ನಾಸೀತ ಅಂತ ಅರ್ಥ ಮಾಡಿದ್ರು. ಎರಡನ್ನು ಸ್ವಲ್ಪ ವ್ಯತ್ಯಾಸವಾಗಿ ಇದಕ್ಕೆ ಸ್ವಲ್ಪ ಅರ್ಥವನ್ನು ಪುನರುಕ್ತಿ ದೋಷವಿಲ್ಲದೆ ಇರುವ ಹಾಗೆ ಮಚ್ಚಿತ್ತ ಮತ್ಪರಹ ಅಂತ ಹೇಳಿದ್ರೆ, ಮನಸ್ಸನ್ನು ಅವಹಿತ ಅಂದರೆ ಅದರಲ್ಲಿಯೇ ಮನಸ್ಸನ್ನು ನೆಟ್ಟವನಾಗಿ ಅದನ್ನೇ ಚಿಂತನೆ ಮಾಡ್ತಾ ಇರಬೇಕು, ಆ ರೀತಿಯಲ್ಲಿ ಅರ್ಥವನ್ನು ಮಾಡ್ತಾರೆ. ಆದ್ದರಿಂದ ಇಲ್ಲಿ ತದುಪಯುಕ್ತ ಅವಧಾನ ವಿಷಯತ್ವಂ. ಅವಧಾನ ಅಂದರೆ ಮನಸ್ಸನ್ನು ಅದರಲ್ಲಿ ನೆಟ್ಟಿಗೆ ಇರುವಂತೆ ಮನಸ್ಸಿನೆಲ್ಲ ಸ್ಥಿರವಾಗಿ ಪರಮಾತ್ಮನ ವಿಷಯವನ್ನು ಚಿಂತನೆ ಮಾಡೋಕ್ಕೆ ಮೊದಲು ಪರಮಾತ್ಮನ ವಿಷಯವನ್ನು ಮನಸ್ಸಿಗೆ ತಂದುಕೊಂಡು ಅದನ್ನೇ ಚಿಂತನೆ ಮಾಡ್ತಾ ಇರಬೇಕು. ಆಮೇಲೆ ಚಿತ್ತಸ್ಯ ಅನುವರ್ತನಂ, ಅದನ್ನು ಅನುಪ್ರವೇಶ ಅಂತ ಹೇಳಿದ್ರು. ಮತ್ಪರಹ ತದೇಕ ಚಿತ್ತತ್ವ ಪರಹ, ಅದನ್ನೇ ಚಿಂತನೆ ಮಾಡ್ತಾ ಇರೋದು. ಎರಡು ಕೂಡ ಇಲ್ಲಿ ಒಂದು ಉಪಕರಣವನ್ನಾಗಿ ಹೇಳಲ್ಪಟ್ಟಿದೆ. ತದನುವೃತ್ತಿಪರಹ ವಾ ಇತಿ ಅಪೌನೃತ್ಯಮಃ ಮಾಮೇವ. ಆದ್ದರಿಂದ ಇದು ತದೇಕ ಚಿತ್ತತ್ವಪರಃ ತದನುವೃತ್ತಿಪರಃ. ಮನಸ್ಸಿನಲ್ಲಿ ಅದನ್ನು ಮನಸ್ಸನ್ನು ಇಟ್ಟು ಪರಮಾತ್ಮನ ದಿವ್ಯಮಂಗಳ ವಿಗ್ರಹದಲ್ಲಿ ಅದನ್ನೇ ಚಿಂತನೆ ಮಾಡುವಂಥದ್ದು. ಇದು ಒಂದು ಪ್ರಧಾನವಾದ ಉಪಕರಣ ಅಂತ ಹೇಳಲ್ಪಟ್ಟಿದೆ. ಅಥವಾ ಯದ್ವಾ ಸ್ರ್ಯಾದೌ ಭೋಗ್ಯ ಚಿಂತ ರಾಜಾದೌ ಚ ಮಹತಿ ಪರಧೀರ್ಲೋಕೆ ವಿಭಕ್ತ ಮೈತು ತದುಭಯಂ ಇತಿ ಅಪುನರುಕ್ತಿ ಅಂತ ಹೇಳಿದ್ರು. ಇದೆರಡು ಕೂಡ ಹೇಳ್ಬೋದು ಅಂತ ಹೇಳಿ ಅದನ್ನು ಕೂಡ ಹೇಳ್ಬೋದು ಅಂತ ಹೇಳ್ತಾರೆ. ಸ್ತ್ರೀ ಮೊದಲಾದವರಲ್ಲಿ ಭೋಗ್ಯತೆಯನ್ನು ಚಿಂತನೆ ಮಾಡುವುದು, ರಾಜ ಮೊದಲಾದರಲ್ಲಿ ಮಹತ್ತಾದ್ದರಿಂದ ಪರಧೀಹಿ ಅಂದರೆ ಬಹಳ ಶ್ರೇಷ್ಠನಾದವನು ಅನ್ನುವ ಇದು ಬುದ್ಧಿ ಬರುತ್ತೆ ನಮಗೆ. ಇದೆರಡು ಕೂಡ ಬೇರೆ ಬೇರೆ ಆಗಿದೆ. ಅನ್ನೋ ಬುದ್ಧಿಯಾಗಲಿ, ಇದೆರಡು ಲೋಕದಲ್ಲಿ ಬೇರೆ ಬೇರೆ ಪದಾರ್ಥಗಳಲ್ಲಿ ಬರುತ್ತೆ. ರಾಜನಲ್ಲಿ ಯಾರು ಭೋಗ್ಯವಾಗಿದ್ದಾನೆ ಅಂತ ತಿಳಿಯೋದಿಲ್ಲ, ಸ್ತ್ರೀಯರಲ್ಲಿ ಪರತ್ವ ಬುದ್ಧಿ ಬರೋದಿಲ್ಲ, ರಾಜನಲ್ಲಿ ಭೋಗ್ಯತ್ವ ಬುದ್ಧಿ ಬರೋದಿಲ್ಲ. ಇದೆರಡು ವಿಭಕ್ತವಾಗಿದೆ, ಬೇರೆ ಬೇರೆ ಪದಾರ್ಥಗಳಲ್ಲಿ ಇದೆ ಲೋಕದಲ್ಲಿ. ಎರಡೂ ಒಬ್ಬನಲ್ಲಿಯೇ ಇರೋದು, ಪರಮಾತ್ಮನಲ್ಲಿಯೇ. ಆ ರೀತಿ ಇರಬೇಕು ನನ್ನಲ್ಲಿ ಅಂತ ಹೇಳ್ತಾರೆ. ಅದು ಕೂಡ ಹೇಳಬಹುದು ಪುನರುಕ್ತಿ ಪರಿಹಾರ ಮಾಡೋದಕ್ಕೆ ಅನ್ನೋದನ್ನು ಇಲ್ಲಿ ಅರ್ಥ ಮಾಡ್ತಾರೆ. ಅಲ್ಲ, ಇಲ್ಲಿ ಮುಂದೆ ಸ್ವಾಮಿ ದೇಶಿಕನ ಅದನ್ನು ಪರಿಹಾರ ಮಾಡ್ತಾರೆ. ಜೀವಾತ್ಮಯೋಗ ಪ್ರಕರಣ, ಇದು ನಮಗೆ ಸಹಜವಾಗಿ ಬರುವ ಪ್ರಶ್ನೆ. ಜೀವಾತ್ಮಯೋಗ ಪ್ರಕರಣದಲ್ಲಿ ಮಚ್ಚಿತ್ತ ಮತ್ಪರಹ ಇತಿ ಪರಮಾತ್ಮ ಚಿಂತನಂ ಕಿಮರ್ಥಂ ವಿಧೀಯತೆ. ಈ ಪರಮಾತ್ಮನ ಚಿಂತನೆ ಯಾಕೆ ಬಂತು ಇಲ್ಲಿ? ಜೀವಾತ್ಮಯೋಗ ತಾನೇ ಇಲ್ಲಿ ಮಾಡ್ತಾ ಇರೋದು. ಪರಮಾತ್ಮ ಚಿಂತನೆ ಎಲ್ಲಿ ಬಂತು ಮಧ್ಯ? ಇಲ್ಲಿ ಆತ್ಮಾವಲೋಕನ ಅಂದರೆ ಜೀವಾತ್ಮನ ಅವಲೋಕನ ತಾನೇ ಮಾಡ್ತಿರೋದು. ಪರಮಾತ್ಮನಲ್ಲಿ ಇದು ಮನಸ್ಸನ್ನು ಇಟ್ಟು ಅವನ್ನೇ ಯೋಚನೆ ಮಾಡ್ತಾ ಇರಬೇಕು, ಚಿಂತನೆ ಮಾಡ್ತಿರ್ಬೇಕು ಅಂತ ಹೇಳೋಕ್ಕೆ ಇದು ಯಾಕೆ ಇಲ್ಲಿ ಬಂತು? ಅದಕ್ಕೆ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾರೆ. ಇದರಲ್ಲಿ ಯುಂಜನ್ನೇವಂ ಸದಾತ್ಮಾನಂ ಭೋಗೀ ನಿಯತಮಾನಸ ಶಾಂತಿಂ ನಿರ್ವಾಣ ಪರಮಾಂ ಮತ್ಸಂಸ್ಥಾಮಧಿಗಚ್ಚತಿ ಅಂತ ಹೇಳಿ, ಯುಂಜನ್ನೇವಂ ಸದಾತ್ಮಾನಂ ಯೋಗಿ ನಿಯತಮಾನಸಃ ಅಂತ ಹೇಳೋದು. ಯುಂಜನ್ನೇವಂ ಸದಾತ್ಮಾನಂ ಯೋಗಿ ನಿಯತಮಾನಸಃ ಶಾಂತಿಂ ನಿರ್ವಾಣ ಪರಮಾಂ ಮತ್ಸಂಸ್ಥಾಂ ಅಧಿಗಚ್ಚತಿ ಅಂತ ಹೇಳಿಬಿಟ್ಟು, ಯುಂಜನ್ನೇವಂ ಅಂತ ಹೇಳಿದಾಗ ನನ್ನಲ್ಲಿ ಪರಮಾತ್ಮನಲ್ಲಿ ಮನಸ್ಸು ಶುಭಾಶ್ರಯವಾದ ನನ್ನ ದಿವ್ಯಮಂಗಳ ವಿಗ್ರಹದಲ್ಲಿ ಅಂತ ಅರ್ಥ. ಶುಭಾಶ್ರಯವಾದ ದಿವ್ಯಮಂಗಳ ವಿಗ್ರಹದಲ್ಲಿ ಮನಸ್ಸನ್ನು ಯಾವಾಗಲೂ ನಿಯತಗೊಳಿಸಿ ಅಂತ ಅರ್ಥ. ಯೋಗ ಅಂದರೆ ಸಂಬಂಧ. ಪರಮಾತ್ಮನ ಶುಭಾಶ್ರಯದಲ್ಲಿಯೇ ಮನಸ್ಸನ್ನು ಯಾವಾಗಲೂ ಸಂಬಂಧ ಹೊಂದಿಸಿ ಅದನ್ನೇ ಧ್ಯಾನ ಮಾಡಿಕೊಂಡು ಯೋಗಿ ನಿಯತಮಾನಸಃ ಹೇಳಿದ್ರು. ಯುಂಜನ್ನೇ ನಿಯತಮಾನಸಃ ಅದೆಲ್ಲ ಮಾಡಿ ಮನಸ್ಪರ್ಶ ಪವಿತ್ರೀಕೃತ ಮಾನಸತೆಯ ನಿಶ್ಚಲ ಮಾನಸಃ ಶಾಂತಿಂ ನಿರ್ವಾಣ ಪರಮಾಂ ಮತ್ಸಂಸ್ಥಾಂ ಅಧಿಗಚ್ಚತಿ ಅಂತ ಹೇಳಿದ್ರು. ನಿಯತಮಾನಸಃ ಅಂತ ಹೇಳಿದಾಗ ಮನಸ್ಸು ಹೇಗಿರುತ್ತೆ ಅಂದರೆ
ಪರಮಾತ್ಮನ ಒಂದು ದಿವ್ಯ ಮಂಗಳ ವಿಗ್ರಹದ ಧ್ಯಾನದಿಂದ ಪರಮಾತ್ಮನ ಸ್ಪರ್ಶ ಸಂಬಂಧ ಬಂದುಬಿಟ್ರೆ ಆಗ ಮನಸ್ಸು ಹೇಗಾಗುತ್ತೆ ಅಂತ ಹೇಳಿದ್ರೆ ಪವಿತ್ರವಾಗಿ ಆಗಿಬಿಡುತ್ತೆ. ಮನಸ್ಸು ಪವಿತ್ರವಾದ ಮನಸ್ಸು ಆಗಿಬಿಡುತ್ತೆ ಅಂತ ನಿಶ್ಚಲವಾದ ಮನಸ್ಸು ಉಂಟಾಗುತ್ತೆ. ಅದರಿಂದ ಅವನಿಗೆ ನಿಶ್ಚಲವಾದ ಮನಸ್ಸಿಗೆ ಕಾರಣವಾಗುತ್ತೆ. ಪರಮಾತ್ಮ ಸಂಬಂಧ ಬಂದುಬಿಟ್ರೆ ಪವಿತ್ರವಾಗಿಬಿಡುತ್ತೆ. ಎಲ್ಲವೂ ಹಾಗೆಯೇ ವೇದಗಳಲ್ಲಿ ಇದು ಬೇಕಾದಷ್ಟು ಹೇಳಿದೆ ನೋಡಬಹುದು. ಪರಮಾತ್ಮನು ಯಜ್ಞವನ್ನು ಆಜ್ಯವನ್ನು ಸೃಷ್ಟಿ ಮಾಡಿದ, ಯಜ್ಞದ ಹವಿಸ್ಸುಗಳನ್ನು ಸೃಷ್ಟಿ ಮಾಡಿದ, ಯಜ್ಞಗಳನ್ನೆಲ್ಲ ಸೃಷ್ಟಿ ಮಾಡಿದಾಗ ಆಜ್ಯವನ್ನು ತನಗಾಗಿ ಇಟ್ಕೊಂಡ್ಬಿಟ್ನಂತೆ. ಸ ಆತ್ಮನ್ ಆಜ್ಯಮದತ್ತ, ತನಗೆ ಆತ್ಮ ಆಜ್ಯವನ್ನು ತನಗೆ ಇಟ್ಕೊಂಡ್ಬಿಟ್ಟ. ಮಿಕ್ಕಿದ್ದೆಲ್ಲ ದೇವತೆಗಳು ಕೇಳಿದ್ರು ನಮಗೂ ಇದರಲ್ಲಿ ಭಾಗ ಬೇಕು ಅಂತ ಕೇಳಿದಾಗ ಅವರಿಗೆ ಆಜ್ಯ ಭಾಗವನ್ನು ಕೊಡ್ತಾನೆ. ಆಗ ನಿಮಗೆ ಆಜ್ಯ ಭಾಗ ಕೊಡ್ತೀನಿ ತಗೊಳ್ಳಿ ಅಂತ ಹೇಳಿಬಿಟ್ಟು ಆಗ ಅದರಿಂದ ಆಮೇಲೆ ಶ್ರುತಿ ಹೇಳುತ್ತೆ ಆಜ್ಯವು ಬೇರೆ ಎಲ್ಲ ಹವಿಸ್ಸುಗಳು ಕೂಡ ಎಲ್ಲವೂ ಕೂಡ ಯಾತಯಾಮ ಅನ್ಯಾನಿ ಹವಿಗಂ ಶಿವನ್, ಎಲ್ಲವೂ ಯಾತಯಾಮ ಹಸು ಹೋಗುತ್ತೆ, ಹಳದಾಗ್ಬಿಡುತ್ತೆ. ಈ ಪುರೋಡಾಶ ಮೊದಲಾದೆಲ್ಲ ಬಹಳ ಕಾಲ ಇರೋದಿಲ್ಲವಲ್ಲ, ಅದೆಲ್ಲ ಯಾತಯಾಮವಾಗಿಬಿಡುತ್ತೆ. ಆಜ್ಯವು ಅಯಾತಯಾಮ ಅಂತ ಹೇಳ್ತು. ಯಾಕೆ ಅಯಾತಯಾಮ? ಯಾಕೆ ಅಂತ ಹೇಳಿದ್ರೆ ಪ್ರಜಾಪತಿಯ ಸಂಬಂಧದಿಂದ, ಪ್ರಜಾಪತಿ ಅಪಹತ ಪಾಪ್ಮ, ಅವನ ಸಂಬಂಧದಿಂದ ಆಜ್ಯವು ಅಯಾತಯಾಮವಾಯಿತು. ಈ ಕಾರಣವನ್ನು ಹೇಳಿ ಪ್ರಜಾಪತಿ ಸಂಬಂಧ ಬಂದುಬಿಟ್ರೆ, ಪರಮಾತ್ಮನ ಸಂಬಂಧ ಬಂದುಬಿಟ್ರೆ, ಅಪಹತ ಪಾಪ್ಮತ್ವ ಇರುವ ಅವನಿಗೆ ಅವನ ಸಂಬಂಧದಿಂದಲೇ ಆಜ್ಯವು ಅಯಾತಯಾಮವಾಗೋಯಿತು. ಈ ರೀತಿಯೆಲ್ಲ ವೇದದಲ್ಲಿ ಬೇಕಾದಷ್ಟು ಹೇಳುತ್ತೆ. ಹಾಗೆ ಪರಮಾತ್ಮನ ಸಂಬಂಧ ನಮ್ಮ ಮನಸ್ಸಿಗೆ ಏರ್ಪಟ್ಟರೆ ಮನಸ್ಸು ಪವಿತ್ರವಾಗಿಬಿಡುತ್ತೆ. ಆದ್ದರಿಂದ ವಿಷ್ಣುವನ್ನು ಚಿತ್ತಸ್ಥಿತೋ ವಿಷ್ಣು ದಹತಿ ಅಹಿತ ಅಖಿಲ ಕಿಲ್ ವಿಷಂ ಅಂತ ಹೇಳಿದ್ರು. ಚಿತ್ತಸ್ಥಿತೋ ವಿಷ್ಣು ದಹತಿ ಅಖಿಲ ಕಿಲ್ ವಿಷಂ ಅಂತ ಹೇಳಿ, ಹೇಗೆ ಒಂದು ಅಗ್ನಿಯು ಎಲ್ಲವನ್ನು ಸುಟ್ಟು ಹಾಕಿಬಿಡುತ್ತೋ ಹಾಗೆ ಮನಸ್ಸಿನಲ್ಲಿ ವಿಷ್ಣು ಇದ್ದರೆ ಎಲ್ಲವೂ ಕಿಲ್ವಿಷಗಳನ್ನೆಲ್ಲ ನಾಶಪಡಿಸ್ಬಿಡ್ತಾನವನು. ಆದ್ದರಿಂದ ಆ ರೀತಿ ಅದೇ ಇಲ್ಲಿ ಹೇಳಲ್ಪಟ್ಟಿದೆ. ಯುಂಜನ್ನೇವಂ ಸದಾ ಆತ್ಮಾನಂ ಯೋಗಿ ನಿಯತಮಾನಸಃ ಶಾಂತಿಂ ನಿರ್ವಾಣ ಪರಮಾಂ ಮತ್ಸಂಸ್ಥಾಮಧಿಗಚ್ಚತಿ ಅಂತ ಹೇಳಿಬಿಟ್ಟು ನಿರ್ವಾಣ ಕಾಷ್ಠೆ ಅದು ಅವನಿಗೆ ಪರಮಾತ್ಮನಲ್ಲಿ ಇರೋದ್ರಿಂದ ಆ ಶಾಂತಿ ಅನ್ನೋದು ಸಿಗುತ್ತೆ ಅವನಿಗೆ. ಏವಂ ಮೈ ಪರಸ್ಮಿನ್ ಬ್ರಹ್ಮಣಿ, ಪರಮಾತ್ಮನು ಹೇಳುವಂಥ ವಿಷಯ ಇದು. ಮೈ ಅಂತ ಹೇಳಿದ್ರೆ ಯಾರು? ನನ್ನಲ್ಲಿ ಅಂತ ಹೇಳಿದ್ರೆ ಯುಂಜನ್ನೇವಂ ಸದಾತ್ಮಾನಂ ಯೋಗಿ ನಿಯತಮಾನಸಃ ಅಂತ ಹೇಳಿ ಶಾಂತಿಂ ನಿರ್ವಾಣ ಪರಮಾಂ ಮತ್ಸಂಸ್ಥಾಂ ಅಧಿಗಚ್ಚತಿ. ಯಾಕೆಂದರೆ ಹಿಂದೆ ಹೇಳಿದ್ದು ಮತ್ಪರಃ ಅಂತ ಹೇಳಿದಾಗ ಈ ರೀತಿ ನನ್ನಲ್ಲಿ ಯಾರು ಚಿಂತನೆ ಮಾಡ್ತಾನೋ, ನನ್ನನ್ನು ಮನಸ್ಸಿನಲ್ಲಿ ಸ್ಥಾಪನೆ ಮಾಡಿಕೊಂಡು ಮೈ ಪರಸ್ಮಿನ್ ಬ್ರಹ್ಮಣಿ ಪುರುಷೋತ್ತಮೇ ಮನಸಃ ಶುಭಾಶ್ರಯೇ. ಶುಭಾಶ್ರಯ ಅನ್ನೋದು ಪರಮಾತ್ಮನ ಒಬ್ಬನಿಗೆ ಸಾಧ್ಯ. ಬೇರೆ ಎಲ್ಲವೂ ಶುಭ ಆಶ್ರಯತ್ವ ಶುಭತ್ವ ಎರಡೂ ಯಾರಿಗೂ ಇಲ್ಲ. ಎಲ್ಲರಿಗೂ ಯಾವುದಾದ್ರೂ ಒಂದು ಇರುತ್ತೆ ಅಷ್ಟೇ. ಆಶ್ರಯತ್ವ ಇದ್ದರೆ ಶುಭತ್ವವಿಲ್ಲ. ಲೋಕದಲ್ಲಿರುವ ದೇವತೆಗಳಿಗೆ ಆಶ್ರಯತ್ವ ಇರ್ಬೋದು, ಶುಭತ್ವವಿಲ್ಲ. ಮುಕ್ತರಿಗೆ ನಿತ್ಯರಿಗೆ ಎಲ್ಲ ಶುಭತ್ವವಿದೆ, ಆಶ್ರಯತ್ವವಿಲ್ಲ. ಎರಡೂ ಕೂಡ ಇರೋದು ಪರಮಾತ್ಮನ ದಿವ್ಯಮಂಗಳ ವಿಗ್ರಹ ಒಂದಕ್ಕೆ. ಆದ್ದರಿಂದ ಮನಸಃ ಶುಭಾಶ್ರಯೇ ಅಂತ ಹೇಳೋದು. ಸದಾ ಆತ್ಮಾನಂ ಮನಃ ಯುಂಜನ್, ಸದಾ ತನ್ನನ್ನು ಆತ್ಮಾನಂ ಅಂದರೆ ಮನಃ ಅಂತ ಅರ್ಥ. ಆತ್ಮಶಬ್ದವು ಮನಸ್ಸನ್ನು ತಿಳಿಸುತ್ತೆ. ಯೋಗ ಅದನ್ನು ಮನಸ್ಸಿನನ್ನು ಪರಮಾತ್ಮನೊಡನೆ ಸಂಬಂಧಗೊಳಿಸಿ, ಅವನ ಶುಭಾಶ್ರಯದೊಡನೆ ಸಂಬಂಧಗೊಳಿಸಿ. ನಿಯತಮಾನಸಃ ಅಂತ ಹೇಳಿದ್ರೆ ಮನಸ್ಪರ್ಶ ಪವಿತ್ರೀಕೃತ ಮಾನಸತೆಯ ನಿಶ್ಚಲ ಮಾನಸಃ ಅಂತ ಹೇಳಿದ್ರು. ನಿಶ್ಚಲವಾದ ಮನಸ್ಸು. ಮತ್ಸ್ಪರ್ಶ ಪವಿತ್ರೀಕೃತ ಮಾನಸತೆಯ, ಪರಮಾತ್ಮನ ಸ್ಪರ್ಶದಿಂದಲೇ ಪವಿತ್ರವಾಗಿಬಿಡುತ್ತೆ ಮನಸ್ಸು. ಅದರಿಂದ ನಿಶ್ಚಲವಾದ ಮನಸ್ಸು ಪ್ರಾಪ್ತವಾಗುತ್ತೆ ಇವನಿಗೆ. ಇವನಿಗೆ ಬೇಕಾಗಿದ್ದು ಅದುವೇ, ಆತ್ಮಾವಲೋಕನಕ್ಕೆ ಬೇಕಾದ್ದು ಆತ್ಮನನ್ನು ಒಂದು ನಿಶ್ಚಲವಾಗಿ ದೃಢವಾಗಿ ಚಿಂತನೆ ಮಾಡೋದಕ್ಕೆ ಬೇಕಾದಂತಹ ಉಪಕರಣ ಇದು. ಅದಕ್ಕೆ ಒಂದು ಆತ್ಮದ ಶುದ್ಧಿ ಬರಬೇಕು. ಆತ್ಮದ ಪವಿತ್ರತೆ ಪರಮಾತ್ಮನ ಶುಭಾಶ್ರಯ ಧ್ಯಾನದಿಂದ ಉಂಟಾಗುತ್ತೆ. ಅದರಿಂದ ಅವನಿಗೆ ನಿಶ್ಚಲವಾದ ಮನಸ್ಸು ಉಂಟಾಗುತ್ತೆ. ಮಾಮೇವ ಚಿಂತೆಯನ್ನು, ನನ್ನನ್ನೇ ಚಿಂತನೆ ಮಾಡಿ. ಮತ್ಸಂಸ್ಥಾಂ ನಿರ್ವಾಣ ಪರಮಾಂ ಶಾಂತಿಮಧಿಗಚ್ಚತಿ. ಮತ್ಸಂಸ್ಥಾಂ ನಿರ್ವಾಣ ಪರಮಾಂ ಶಾಂತಿಂ ಅಧಿಗಚ್ಚತಿ ಅಂತ ಹೇಳಿದ್ರೆ ನಿರ್ವಾಣ ಕಾಷ್ಠಾರೂಪಾಂ ಅಂದರು. ನಿರ್ವಾಣ ಪರಮಾಂ ಅಂದರೆ ಸುಖದ ಕಾಷ್ಠೆ. ಅದನ್ನು ಮತ್ಸಂಸ್ಥಾಂ ಮಯಿ ಸಂಸ್ಥಿತಾಂ
ಪರಮಾತ್ಮನಲ್ಲಿ ಇರುವಂತಹ ನಿರ್ವಾಣ ಕಾಷ್ಠೆಯನ್ನು ಪಡೆದುಕೊಳ್ತಾನೆ. ಶಾಂತಿಂ, ನಿರ್ವಾಣ ಕಾಷ್ಠಾರೂಪವಾದದ್ದು ಯಾವುದು ಅಂದರೆ ಶಾಂತಿಯನ್ನು ಪಡೆದುಕೊಳ್ತಾನೆ. ಶಾಂತಿಂ ಅಧಿಗಚ್ಚತಿ. ಪರಮಾತ್ಮನಲ್ಲಿ ಮನಸ್ಸನ್ನು ನೆಟ್ಟರೆ ಅದರಿಂದ ಪವಿತ್ರವಾದ ಮನಸ್ಸನ್ನು ಉಳ್ಳವನಾಗಿ ನಿಶ್ಚಲವಾದ ಮನಸ್ಸನ್ನು ಹೊಂದಿ ಪರಮಾತ್ಮನಲ್ಲಿ ಇರುವಂತಹ ಆ ಒಂದು ಆನಂದದ ಕಾಷ್ಠೆ ಯಾವುದಿದೆಯೋ ಆ ಶಾಂತಿಯನ್ನು ಇವನು ಪಡೆದುಕೊಳ್ತಾನೆ. ಅವನಲ್ಲಿರುವ ಶಾಂತಿಯನ್ನು ಪಡೆದುಕೊಳ್ತಾನೆ. ನಿರ್ವಾಣ ಅನ್ನಕ್ಕೆ ಶಾಂತಿ, ಉಪಶಮವಾಗೋದು, ಶಾಂತವಾಗೋದು ಅಂತ ಅರ್ಥ ನಿರ್ವಾಣ ಶಬ್ದಕ್ಕೆ. ನಿರ್ವಾಣ ಶಬ್ದಕ್ಕೆ ಆ ರೀತಿ ಇಲ್ಲಿ ಶಾಂತಿ ಅಂತ ಅರ್ಥ ಮಾಡಿದ್ರು. ಮನಸ್ಸಿನ ಶಾಂತಿಯನ್ನು ಪಡೆದುಕೊಳ್ತಾನೆ ಅಂತ ಹೇಳ್ಬಿಟ್ಟು, ಆದ್ದರಿಂದಲೇ ಇದು ಅವನಿಗೆ ಬಹಳ ಉಪಯುಕ್ತವಾದ, ಎಲ್ಲದಕ್ಕಿಂತ ಅಧಿಕವಾದ ಉಪಯುಕ್ತವಾದ ಉಪಕರಣ ಯೋಗಕ್ಕೆ. ಆದ್ದರಿಂದ ಸ್ವಾಮಿ ದೇಶಿಕನಲ್ಲಿ ಹೇಳ್ತಾರೆ, ಜೀವಾತ್ಮ ಯೋಗ ಪ್ರಕರಣೆ ಮಚ್ಚಿತ್ತ ಮತ್ಪರಃ ಇತಿ ಪರಮಾತ್ಮ ಚಿಂತನಂ ಕಿಮರ್ಥಂ ವಿಧೀಯತೆ ಅಂತ ಹೇಳಿ ಯುಂಜನ್ನೇವಂ ಏವಂ ಇತ್ಯಾನುವಾದೆ ಮಚ್ಚಿತ್ತ ಮತ್ಪರಃ ಇತ್ಯುಕ್ತ ಮಚ್ಛಬ್ದಾಭಿಪ್ರೇತಂ ಪರತ್ವಾದಿಕಂ ವಿವೃಣ್ವನ್ನಾಹ ಮಯಿ ಇತಿ. ಮಚ್ಚಿತ್ತ ಮತ್ಪರಃ ಎರಡರಲ್ಲೂ ಮತ್ತು ಅಂತ ಹೇಳಿದ, ನನ್ನನ್ನು ಅಂತ ಹೇಳಿದ್ದು ಆ ಪರತ್ವ ಮೊದಲಾದದ್ದನ್ನೆಲ್ಲ ಮಯಿ ಪರಸ್ಮಿನ್ ಬ್ರಹ್ಮಣಿ, ಮಯಿ ಪರಸ್ಮಿನ್ ಬ್ರಹ್ಮಣಿ ಅಂತ ಅರ್ಥ ಮಾಡಿದ್ರು. ಪರಸ್ಮಿನ್ ಬ್ರಹ್ಮಣಿ ಇತಿ ಅನೇನ ಸರ್ವಕಾರಣತ್ವೇನ ಸರ್ವಾತ್ಮತ್ವಾದಿಕಂ ವಿವಕ್ಷಿತಂ. ಸರ್ವಕಾರಣತ್ವೇನ ಪರಸ್ಮಿನ್ ಬ್ರಹ್ಮಣಿ ಎನ್ನುವುದರಿಂದ ಪರಬ್ರಹ್ಮವೇ ಜಗತ್ ಕಾರಣ, ಎಲ್ಲ ವಿಧವಾದ ಕಾರಣ. ಆದ್ದರಿಂದ ಎಲ್ಲರಲ್ಲಿಯೂ ಅನುಪ್ರವೇಶ ಮಾಡಿ ಎಲ್ಲರಲ್ಲಿಯೂ ಆತ್ಮನಾಗಿರುವ ಐತದಾತ್ಮ್ಯಮಿದಂ ಸರ್ವಂ ಅಂತ ಹೇಳಿದಾಗೆ ಸರ್ವಾತ್ಮತ್ವೇವ ಮೊದಲಾದದ್ದು ಹೇಳಲ್ಪಟ್ಟಿದೆ. ತಥಾತ್ವೇಪಿ ಸಮಸ್ತ ವೈಲಕ್ಷಣ್ಯೇನ ತದ್ಗತದೋಷ ಅಸಂಸ್ಪರ್ಶ ದೇವತಾ ವಿಶೇಷ ನಿರ್ಕರ್ಷಶ್ಚ ಪುರುಷೋತ್ತಮ ಶಬ್ದಾಭಿಪ್ರೇತಃ. ಭಾಷ್ಯಕಾರರು ಇದೆಲ್ಲ ಸ್ಪಷ್ಟಪಡಿಸ್ತಾರೆ. ಎಲ್ಲೆಲ್ಲಿ ಪರಮಾತ್ಮ ವಿಷಯ ಬರುತ್ತೋ ಅವನ ಪೂರ್ಣವಾದ ಸ್ವರೂಪವನ್ನು ತಿಳಿಸ್ತಾರೆ, ಅರ್ಧವನ್ನು ಹೇಳಿಬಿಡೋದಿಲ್ಲ. ಆದ್ದರಿಂದ ಇಲ್ಲಿಯೂ ಕೂಡ ಮಯಿ ಪರಸ್ಮಿನ್ ಬ್ರಹ್ಮಣಿ ಕಾರಣತ್ವವನ್ನು ಹೇಳಿದ್ರು. ಹಾಗೆಯೇ ಆ ಕಾರಣತ್ವವು ಇದ್ದಾಗ ದೋಷ ಬರುತ್ತೆ ಅಂತ ಹೇಳಿದ್ರೆ ಉಪಾದಾನ ಕಾರಣಕ್ಕೆ ಪರಿಣಾಮವಾಗಬೇಕು. ಎಲ್ಲರಲ್ಲಿಯೂ ಆತ್ಮನಾಗಿದ್ದರೆ ಅವನಿಗೆ ಎಲ್ಲ ಶರೀರದಲ್ಲಿ ಎಲ್ಲವೂ ಅವನ ಶರೀರವೇ. ಎಲ್ಲರಲ್ಲಿಯೂ ಆತ್ಮನಾಗಿದ್ದರೆ ಎಲ್ಲ ಸ್ಥಾನದಲ್ಲೂ ಪೃಥ್ವಿ ಇದ್ದಾನೆ, ತೇಜಸ್ಸಲ್ಲಿ ಇದ್ದಾನೆ. ಆಯಾ ಸ್ಥಾನಗತವಾದ ದೋಷ ಬರುತ್ತೆ ಅಂದರೆ ಎಲ್ಲಿಯೂ ಅವನಿಗೆ ಎಲ್ಲ ಕಡೆಯೂ ಉಭಯಲಿಂಗವೇ, ಎಲ್ಲಿಯೂ ದೋಷವಿಲ್ಲ. ಅದರಿಂದ ಪುರುಷರಲ್ಲೆಲ್ಲ ವಿಲಕ್ಷಣನಾದವನು ಪುರುಷೋತ್ತಮ ಶಬ್ದದಿಂದ ಸಕಲೇತರ ವಿಲಕ್ಷಣತ್ವ, ಸಮಸ್ತ ವೈಲಕ್ಷಣ್ಯ ಅವನಿಗೆ ಪುರುಷೋತ್ತಮ ಶಬ್ದದಿಂದಲೇ ಲಭಿಸುತ್ತೆ. ಅಕ್ಷರಾದಪಿ ಚೋತ್ತಮ ಯಸ್ಮಾಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮ ಅತೋಸ್ಮಿ ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮ. ಪಂಚಮಿ ವಿಭಕ್ತಿ, ಷಷ್ಠಿ ವಿಭಕ್ತಿ, ಸಪ್ತಮಿ ವಿಭಕ್ತಿ ಎಲ್ಲದರಲ್ಲಿಯೂ ಸಮಾಸವನ್ನು ಮಾಡಿ ಪುರುಷೋತ್ತಮ ಶಬ್ದಕ್ಕೆ ಸರ್ವೇತರ ವಿಲಕ್ಷಣತ್ವ, ಸಮಸ್ತ ವೈಲಕ್ಷಣ್ಯ ಅದು ಪುರುಷೋತ್ತಮ ಶಬ್ದದಿಂದಲೇ ತಿಳಿಯುತ್ತೆ ನಮಗೆ ಪರಮಾತ್ಮನ ವಿಷಯದಲ್ಲಿ ಅಂತ ಹೇಳಿ. ಅದರಿಂದ ಎಲ್ಲರಲ್ಲಿಯೂ ಆತ್ಮನಾಗಿದ್ದರೂ ಕೂಡ ಎಲ್ಲಕ್ಕೂ ಆ ಕಾರಣನಾಗಿ ಎಲ್ಲರಲ್ಲಿಯೂ ಆತ್ಮನಾಗಿದ್ದರು. ಸಮಸ್ತ ವೈಲಕ್ಷಣ್ಯೇನ ತದ್ಗತ ದೋಷ ಅಸಂಸ್ಪರ್ಶ, ಆಯಾ ಸ್ಥಾನಗಳಲ್ಲಿ ಪದಾರ್ಥಗಳಲ್ಲಿ ಇರುವ ದೋಷದ ಸ್ಪರ್ಶವಿಲ್ಲದೆ ಇರೋದು ಅಮೃತ 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 ಅಂತ ಶ್ರುತಿ ಹೇಳುತ್ತೆ. ಆ ದೇವತಾ ವಿಶೇಷ ನಿಷ್ಕರ್ಷಶ್ಚ, ದೇವತಾ ವಿಶೇಷವು ಸಂಜ್ಞಾಪದವೂ ಹಾಗೆಯೇ. ಪುರುಷೋತ್ತಮವು ಒಂದು ಸಂಜ್ಞಾ ಶಬ್ದ. ಪುರುಷೋತ್ತಮ ಅನ್ನೋದೇ ಅವನಿಗೆ ಒಂದು ಅಸಾಧಾರಣವಾದ ಹೆಸರು ಹೇಳಲ್ಪಟ್ಟಿದೆ. ಅದೆಲ್ಲವೂ ಕೂಡ ಪುರುಷೋತ್ತಮ ಶಬ್ದದಿಂದಲೇ ತಿಳಿದು ಬರುತ್ತೆ ಅಂತ ಹೇಳಿದ್ರು. ಪರಬ್ರಹ್ಮ ಪುರುಷೋತ್ತಮ ನಾರಾಯಣ ಅಂತಲೂ ಹೇಳ್ತಾರೆ ಕೆಲವು ಕಡೆ. ಇನ್ನೂ ಸ್ಪಷ್ಟ ಮಾಡೋದಕ್ಕೆ ಪುರುಷೋತ್ತಮನಿಂದಲೇ ಅದೇ ಸಂಜ್ಞೆ ಕೂಡ ಪರಮಾತ್ಮನಿಗೆ. ಅದರಲ್ಲಿಯೇ ಇಲ್ಲಿ ನಮಗೆ ಪರಸ್ಮಿನ್ ಬ್ರಹ್ಮಣಿ ಪುರುಷೋತ್ತಮೆ ಇದೆರಡು ಶಬ್ದಗಳು ಸಾಕು ಅಂದರು ಸ್ವಾಮಿ ದೇಶಿಕನ್. ಉಕ್ತಾಕಾರ ವಿಶಿಷ್ಟತ್ವಾಚ ಮನಸಃ ಶುಭಾಶ್ರಯತ್ವಂ. ಎಲ್ಲ ಆಕಾರಗಳಿಂದ ವಿಶಿಷ್ಟವಾದ್ದರಿಂದ ಮನಸ್ಸಿಗೆ ಶುಭಾಶ್ರಯವಾಗುತ್ತೆ ಅದು. ಆದ್ದರಿಂದ ಅವನ ಮನಸ್ಸಿಗೆ ಶುಭವಾದ ಆಶ್ರಯ, ಶುಭತ್ವ ಆಶ್ರಯ ಎರಡೂ ಇರುವಂತಹ ಪರಮಾತ್ಮ. ಏತೇನ ಶುಭಾಶ್ರಯತ್ವಂ ಪ್ರಕರಣಾಂತರೋಕ್ತ ದಿವ್ಯಮಂಗಳ ವಿಗ್ರಹ ವಿಶಿಷ್ಟತ್ವಂ ಅಪಿ ಅಭಿಪ್ರೇತಂ ಅಂತ ಹೇಳಿದ್ರು. ಬೇರೆ ಪ್ರಕರಣಗಳಲ್ಲಿ ಅವನಿಗೆ ಹೇಳಿರುವ ದಿವ್ಯಮಂಗಳ ವಿಗ್ರಹ ವಿಶಿಷ್ಟತ್ವ ಎಲ್ಲವೂ ಕೂಡ ಸ್ಪಷ್ಟವಾಗಿ ಅವನಿಗೆ ಇರೋದು. ಇಲ್ಲಿ ಶುಭಾಶ್ರಯತ್ವವು ದಿವ್ಯಮಂಗಳ ವಿಗ್ರಹ ವಿಶಿಷ್ಟತ್ವವು ಇದರಿಂದಲೇ ಲಭಿಸುತ್ತೆ ಅಂತ ಹೇಳಿದ್ರು. ತತ್ರ ಆತ್ಮಶಬ್ದ ಪ್ರಕೃತ ಅನುವಾದ ಪರತೆಯ ಮನೋವಿಷಯ ಅಂತ ಹೇಳಿದ್ರು.
ಇಲ್ಲಿ ಹೇಳುವಾಗ ಇಲ್ಲಿ ಮತ್ಸಂಸ್ಥಾಂ ಇಲ್ಲಿ ಹೇಳುವಾಗ ಶ್ಲೋಕದಲ್ಲಿ ಹೇಳುವಾಗ ಯುಂಜನ್ನೇವಂ ಸದಾ ಆತ್ಮಾನಂ ಅಂತ ಹೇಳಿದಾಗ ಮನಸ್ಸು ಅನ್ನುವ ಆತ್ಮಶಬ್ದವು ಮನಸ್ಸನ್ನು ತಿಳಿಸುತ್ತೆ. ಇಲ್ಲಿ ಇಲ್ಲಿ ಅನುವಾದ ಪರತೆಯ ಅಂತ ಹೇಳಿದ್ರು. ಇಲ್ಲಿ ಅನುವಾದ ಮಾಡ್ತಾ ಇರೋದ್ರಿಂದ ಅದಕ್ಕೆ ಆತ್ಮಶಬ್ದಕ್ಕೆ ಮನಸ್ಸು ಅನ್ನೋದು ಅರ್ಥ. ಯುಂಜನ್ ನಿತ್ಯಸ್ಯ ಪ್ರಯೋಜನಂ ನಿಯತಮಾನಸತ್ವಂ, ಅದರೊಡನೆ ಸಂಬಂಧ ಹೊಂದಿಸಿ ಯೋಗ ಅನ್ನೋದು ಸಂಬಂಧ, ಅದರಲ್ಲಿಯೇ ನಿಯತವಾದ ಮನಸ್ಸು ಹೊಂದಿರುವಂಥದ್ದು ಅಂದರೆ ನಿಶ್ಚಲವಾದ ಮನಸ್ಸು. ತಚ್ಚ ನಿಶ್ಚಲ ಮಾನಸತ್ವಂ ಅಂತ ಹೇಳುದು. ತದುತ್ಪತ್ತೌ ಈ ತದುತ್ಪತ್ತೌ ಹೇತೋ ಅವಾಂತರ ವ್ಯಾಪಾರ ಅಯಂ ಇತಿ ಅಭಿಪ್ರಾಯೇಣ ಆಹ. ಅದಕ್ಕೆ ಉತ್ಪತ್ತಿಯಾಗುವುದಕ್ಕೆ ಈ ನಿಶ್ಚಲ ಮನಸ್ಸು ಉಂಟಾಗೋದಕ್ಕೆ ಇದು ಯಾವುದು ಕಾರಣವೋ ಅದರ ಒಂದು ಅವಾಂತರ ವ್ಯಾಪಾರ ಯಾವುದು ಅಂತ ಹೇಳಿದ್ರೆ ಪರಮಾತ್ಮನೊಡನೆ ಸ್ಪರ್ಶ, ಅವನ ದಿವ್ಯಮಂಗಳ ವಿಗ್ರಹದ ಸ್ಪರ್ಶ ನಮ್ಮ ಮನಸ್ಸಿಗೆ ಉಂಟಾದರೆ ಅದುವೇ ಕಾರಣ ಅಂತ ಹೇಳಿದ್ರು. ಅದುವೇ ಮನಸ್ಸಿನ ಅವಾಂತರ ವ್ಯಾಪಾರ. ಯಾವುದು ಅಂತ ಹೇಳಿದ್ರೆ ನಿಶ್ಚಲ ಮನಸ್ಸಿಗೆ ಕಾರಣವಾದ ಮನಸ್ಸಿನ ವ್ಯಾಪಾರ ಯಾವುದು ಅಂದರೆ ಪರಮಾತ್ಮನ ದಿವ್ಯಮಂಗಳ ವಿಗ್ರಹದೊಡನೆ ಸ್ಪರ್ಶ ಹೊಂದುವುದು. ಅದುವೇ ಇಲ್ಲಿ ಹೇಳಲ್ಪಟ್ಟಿದೆ. ಮತ್ಸಂಸ್ಥಾಂ ಪರಮ ಪ್ರಯೋಜನಂ, ಪರಮ ಪ್ರಯೋಜನವು ಹೇಳಲ್ಪಟ್ಟಿದೆ. ಸಂಸ್ಥಾಂ ಅಧಿಗಚ್ಚತಿ ಅಂತ ಇಲ್ಲಿ ಮತ್ಸಂಸ್ಥಾಂ ಸಂಸ್ಥಿತ ಮೈ ಸಂಸ್ಥಿತಾಂ ಶಾಂತಿಮಧಿಗಚ್ಚತಿ ಅಂತ ಹೇಳಿದಾಗ ಮತ್ಸಂಸ್ಥಾಂ ನನ್ನಲ್ಲಿ ಇರುವಂತಹ ಅಂತ ಹೇಳಿದ್ರು. ನನ್ನ ಸ್ಪರ್ಶದಿಂದ ನನ್ನಲ್ಲಿ ಇರುವ ಶಾಂತಿಯು ಅವನ ಮನಸ್ಸಿಗೆ ಲಭಿಸುತ್ತೆ ಅಂತ ಹೇಳಿದ್ರು. ಅದುವೇ ಇಲ್ಲಿ ಪರಮ ಪ್ರಯೋಜನವಾದದ್ದು. ಇದು ನಿರ್ವಾಣ ಪರಮಾಮಿತ್ಯತ್ರ ನಿರ್ವಾಣಂ ಪರಮಂ ಯಸ್ಯಾಹ ಇತಿ ಸಮಾಸೆ ವಿಶೇಷಣ ವ್ಯತ್ಯಾಸ ಅಸ್ವಾರಸ್ಯಂ ವ್ಯತ್ಯಾಸ ಅಸ್ವಾರಸ್ಯಂ ಅಂದರು. ನಿರ್ವಾಣಂ ಪರಮಂ ಯಸ್ಯಾಹ ಅಂತ ಅರ್ಥ ಮಾಡೋದಿಲ್ಲ. ಇಲ್ಲಿ ನಿರ್ವಾಣ ಹೇತು ಶಾಂತೇಶ್ಚ ನಿಯತಮಾನಸಃ ಇತ್ಯನೇನ ಸಿದ್ಧತ್ವಾತ್ ಪುನರುಕ್ತಿಶ್ಚ ಸ್ಯಾತ್ ಪರಮಶಬ್ದಶ್ಚ ಅಸ್ವಾರಸಃ ಅಂತ ಈ ರೀತಿ ಅರ್ಥ ಮಾಡೋದಿಲ್ಲ. ನಿರ್ವಾಣ ಪರಮಾಂಗೆ ನಿರ್ವಾಣಂ ಪರಮಂ ಯಸ್ಯಾಹ ಅಂತ ಹೇಳಿದ್ರೆ ಯಾವುದರ ಒಂದು ಶಾಂತಿಯು ಉತ್ಕೃಷ್ಟವಾದದ್ದೋ ಆ ರೀತಿ ಇಲ್ಲಿ ಅರ್ಥ ಮಾಡಲಿಲ್ಲ. ಅದನ್ನ ನಿರ್ವಾಣ ಪರಮಾಂ ಅನ್ನೋದಕ್ಕೆ ಈ ಅರ್ಥವನ್ನು ಮಾಡುವಾಗ ಇಲ್ಲಿ ಶಾಂತಿಂ ನಿರ್ವಾಣ ಪರಮಾಂ ಮತ್ಸಂಸ್ಥಾಂ ಅಂತ 3 ಶಬ್ದಗಳಿದೆ. ಮತ್ಸಂಸ್ಥಾಂ ನಿರ್ವಾಣ ಪರಮಾಂ ಶಾಂತಿಂ ಅಧಿಗಚ್ಚತಿ ಅಂತ ಹೇಳಿ 3 ಹೇಳೋದಕ್ಕೆ ಮತ್ಸಂಸ್ಥಾಂಗೆ ಮೈ ಸಂಸ್ಥಿತಾಂ ಅಂತ ಹೇಳಿದ್ರು. ಮೈ ಸಂಸ್ಥಿತಾಂ ಶಾಂತಿಮಧಿಗಚ್ಚತಿ ನನ್ನಲ್ಲಿ ಇರುವ ಅಂತ ಹೇಳಿದ್ರು. ನಿರ್ವಾಣ ಪರಮಾಂಗೆ ನಿರ್ವಾಣ ಕಾಷ್ಠಾರೂಪಾಂ ಅಂತ ಹೇಳಿದ್ರು. ಅದನ್ನ ಪರಮಾತ್ಮನ ಸ್ಪರ್ಶದಿಂದ ಅವನಲ್ಲಿ ಇರುವ ಎಲ್ಲದಕ್ಕೂ ಶಾಂತಿಯ ಒಂದು ಎಲ್ಲೆ ನಿಲೆ ಕಾಷ್ಠೆ ಆದದ್ದು ಅದನ್ನು ಇವನು ಪಡೆದುಕೊಳ್ತಾನೆ ಅನ್ನೋದನ್ನು ಅರ್ಥ ಮಾಡಿದ್ರು. ಮತ್ಸಂಸ್ಥಾಂಗೆ ನನ್ನಲ್ಲಿ ಇರುವ ಅಂತ ಅರ್ಥ ಮಾಡಿದ್ರು. ಆದ್ದರಿಂದ ಇಲ್ಲಿ ಬೇರೆ ರೀತಿಯಲ್ಲಿ ಸಮಾಸ ಮಾಡಿದ್ರೆ ಎಲ್ಲ ಈ ರೀತಿ ವಿರೋಧಗಳು ಬರುತ್ತೆ ಅಂತ ಹೇಳ್ತಾರೆ. ವಿಶೇಷಣ ವ್ಯತ್ಯಾಸ ಅಸ್ವಾರಸ್ಯಂ, ವಿಶೇಷಣಗಳೆಲ್ಲ ವ್ಯತ್ಯಾಸವಾಗುತ್ತೆ. ನಿರ್ವಾಣ ಪರಮಾಂ ಶಾಂತಿಮಧಿಗಚ್ಚತಿ ಅಂತ ಹೇಳಿದಾಗ ಅದು ಇದು ವಿಶೇಷಣವಾಗಿದ್ದರೆ ವಿರೋಧವಾಗುತ್ತೆ. ನಿರ್ವಾಣ ಹೇತು ಶಾಂತಿಶ್ಚ ನಿಯತ ಮನಸ್ಸಃ, ನಿರ್ವಾಣವು ಕಾರಣವಾಗಬೇಕಾಗ ನಿರ್ವಾಣಂ ಪರಮಂ ಯಸ್ಯಾಹ ಅಂದರೆ ಅದರಿಂದ ಅದರ ಕಾರಣದಿಂದ ಬರುವ ಶಾಂತಿ ಆಗುತ್ತೆ. ನಿರ್ವಾಣ ಹೇತು ಶಾಂತೇ ನಿಯತಮಾನಸಃ ಇತ್ಯಂದ್ರೆ ಸಿದ್ಧತ್ವಾತ್, ಆ ಶಾಂತಿ ಅನ್ನೋದು ನಿಯತಮಾನಸಃ ಅನ್ನೋದರಲ್ಲೇ ಸಿಕ್ಕಿಬಿಡ್ತು. ಆದ್ದರಿಂದ ಇದು ಪುನರುಕ್ತಿಯೂ ಆಗುತ್ತೆ. ಇಲ್ಲಿ ಪರಮ ಶಬ್ದವು ಕೂಡ ಸ್ವರಸವಾಗಿರೋದಿಲ್ಲ. ಆದ್ದರಿಂದ ಇದಕ್ಕೆ ಹೀಗೆ ಅರ್ಥ ಮಾಡ್ತಾರೆ. ಅತಃ ನಿರ್ವಾಣಸ್ಯ ಪರಮಾಂ ಇತಿ ಸಮಾಸಃ. ನಿರ್ವಾಣಸ್ಯ ಪರಮಾಂ ಅಂದರೆ ನಿರ್ವಾಣ ಕಾಷ್ಠೆ ಅಂತ ಅರ್ಥ ಮಾಡಿದ್ರು. ಇಲ್ಲಿ ಪರಮಶಬ್ದಶ್ಚ ಪರಮಾವಸ್ಥಾ ವಿಷಯ ಇತಿ ನಿರ್ವಾಣ ಕಾಷ್ಠ, ನಿರ್ವಾಣದ ಕಾಷ್ಠೆ ನಿರ್ವಾಣಸ್ಯ ಪರಮಾಂ ಅಂತ ಅರ್ಥ ಮಾಡ್ತಾರೆ. ಆ ರೀತಿ ಅರ್ಥ ಮಾಡಿದ್ರೇ ಇಲ್ಲಿ ಸ್ವರಸವಾಗಿ ಅರ್ಥ ಬರುತ್ತೆ. ಇಲ್ಲೇ ಹೋದರೆ ಇಲ್ಲಿ ಬಂದಿರುವ ವಿಶೇಷಣಗಳು ವ್ಯರ್ಥವಾಗುತ್ತೆ ಮತ್ತು ಪುನರುಕ್ತಿ ದೋಷ ಬರುತ್ತೆ. ಅದನ್ನೆಲ್ಲ ಇಲ್ಲಿ ತಿಳಿಸ್ತಾರೆ. ನಿರ್ವಾಣದ ಕಾಷ್ಠೆ ಅಂತ ಶಾಂತಿಯ ಒಂದು ಕಾಷ್ಠೆ ಅದನ್ನು ಪಡೆದುಕೊಳ್ತಾನೆ. ಪರಮಾತ್ಮನಿ ಸಂಸ್ಥಿತ ಚ ಶಾಂತಿ ಅಶನಾಯಾದಿ ಷಡೂರ್ಮಿರಹ ರಾಹಿತ್ಯ ರೂಪ. ಅದರಿಂದ ಊರ್ಮಿ ಷಟ್ಕಗಳು ಯಾವುದೂ ಇಲ್ಲ ಅವನಿಗೆ. ಪರಮಾತ್ಮನಲ್ಲಿ ಇರುವ ಶಾಂತಿ ಹೇಗಿದೆ ಅಂತ ಹೇಳಿದ್ರೆ ಊರ್ಮಿ ಷಟ್ಕಗಳ ಸಂಬಂಧವೇ ಇಲ್ಲದೆ ಇರುವಂಥದ್ದು. ಆದ್ದರಿಂದಲೇ ನಿರ್ವಾಣ ಕಾಷ್ಠೆ ಅಂತ ಅರ್ಥ ಮಾಡಿದ್ದಾರೆ.
ಅಥವಾ ಮಯಿ ಸಂಸ್ಥಿತಾಂ ಶಾಂತಿಮಿತ್ಯೇತದೇವ ಶುಭಾಶ್ರಯೇ ಸ್ಥಿತಮಿತ್ಯಂತೇನ ವಿವೃತಂ. ಅದನ್ನೇ ಇದರಲ್ಲಿಯೇ ಹೇಳ್ಬಿಡ್ಬೋದು. ಶುಭಾಶ್ರಯೇ ಸ್ಥಿತಿಂ ಅಂತ ಹೇಳಿದ್ರೆ ಸಾಕು, ಅದು ಹೇಳಿದ್ರೇ ಸಾಕು. ಮಯಿ ಸಂಸ್ಥಿತಾಂ ಶಾಂತಿಂ ಅಂತ ಹೇಳಿ ಅಲ್ಲಿ ಮತ್ಸಂಸ್ಥಾಮಧಿಗಚ್ಚತಿ ಶಾಂತಿಂ ಮತ್ಸಂಸ್ಥಾಂ ಶಾಂತಿಮಧಿಗಚ್ಚತಿ ಅನ್ನೋದ್ರಿಂದ ಶುಭಾಶ್ರಯ ಸ್ಥಿತಿಂ ಅಂತ ಹೇಳಿದ್ರು ಸಾಕು. ಅದರಲ್ಲಿಯೇ ಇದು ಕೂಡ ಅರ್ಥ ಮಾಡ್ಕೋಬಹುದು. ಒಟ್ಟಿನಲ್ಲಿ ಈ ಶ್ಲೋಕದಲ್ಲಿ ಹೇಳುವಾಗ ಯೋಗಕ್ಕೆ ಉಪಕರಣಗಳಲ್ಲಿ ಬಹಳ ಪ್ರಧಾನವಾದ ಉಪಕರಣವು ಪರಮಾತ್ಮನ ಧ್ಯಾನ. ಪರಮಾತ್ಮನ ದಿವ್ಯಮಂಗಳ ವಿಗ್ರಹವನ್ನು ಮನಸ್ಸಿನಲ್ಲಿ ಸ್ಥಾಪನೆ ಮಾಡಿದ್ರೆ ಆಗ ನನ್ನ ಮನಸ್ಸು ಪರಿಶುದ್ಧವಾಗಿ ಶಾಂತವಾಗುತ್ತೆ. ಪರಮಾತ್ಮನ ದಿವ್ಯಮಂಗಳ ವಿಗ್ರಹದ ಸಂಬಂಧದಿಂದ ಅದರಲ್ಲಿ ಇರುವ ಶಾಂತಿಯ ಕಾಷ್ಟೆಯು ಇವನ ಮನಸ್ಸಿಗೆ ಉಂಟಾಗುತ್ತೆ. ಅದಾದಮೇಲೆ ಇವನು ಆತ್ಮಾವಲೋಕನ ಮಾಡುವುದಕ್ಕೆ ಸುಲಭವಾಗಿ ಇವನು ಸಿದ್ಧಿಯನ್ನು ಪಡೆದುಕೊಳ್ಳಬಹುದು ಅನ್ನೋದು ಇಲ್ಲಿ ಪರಮಾತ್ಮನಲ್ಲಿ ಮತ್ಸಂಸ್ಥಾಂ ಮತ್ಪರಮ ಮಚ್ಚಿತ್ತಂ ಮತ್ಪರಂ ಅಂತ ಹೇಳಿದಾಗ, ಮತ್ಪರಹ ಮಚ್ಚಿತ್ತಃ ಅಂತ ಹೇಳಿದಾಗೆ ಮತ್ಸಂಸ್ಥಾಂ ನನ್ನಲ್ಲಿ ಇರುವ ಶಾಂತಿಯ ಕಾಷ್ಟೆ ನಿರ್ವಾಣ ಪರಮಾಂ ಶಾಂತಿ ಕಾಷ್ಟೆಯನ್ನು ಶಾಂತಿಮಧಿಗಚ್ಚತಿ ಅಂತ ಅರ್ಥ ಮಾಡ್ತಾರೆ. ಇಲ್ಲಿ ನಿಶ್ಚಲವಾದ ಮನಸ್ಸು ಉಂಟಾಗುತ್ತೆ ಅದರಿಂದ ಅವನಿಗೆ ಪರಮಾತ್ಮನ ಧ್ಯಾನದಿಂದ ನಿಯತಮಾನಸಃ ಅಂತ ಹೇಳಿ ಈ ರೀತಿ ಮನಸ್ಸನ್ನು ಸ್ಥಾಪನೆ ಮಾಡಿ ನಿಶ್ಚಲವಾದ ಮನಸ್ಸಿನಿಂದ ಪರಮಾತ್ಮನ ಸಂಬಂಧದಿಂದ ಅವನು ಶಾಂತಿಯನ್ನು ಪಡೆದುಕೊಳ್ತಾನೆ. ಮನಃಶಾಂತಿ ಅನ್ನೋದು ಪೂರ್ಣವಾಗಿ ಲಭಿಸುತ್ತೆ ಯೋಗಿಗೆ ಅಂತ ಹೇಳಿ ಅದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಅದಿಲ್ಲಿ ಪ್ರಾಶಿಕಾರರು ಏವಂ ಆತ್ಮಯೋಗಮಾರಭಮಾಣಸ್ಯ ಆತ್ಮಯೋಗವನ್ನು ಆರಂಭಿಸ್ತಾ ಇದ್ದಾನೆ. ಯೋಗಾರ್ಹತೆಗೆ ಬೇದ ಅವಶ್ಯಕತೆಗಳನ್ನೆಲ್ಲ ಹೇಳಿದ್ರು. ಯೋಗಾರ್ಹತೆ ಹೇಗೆ ಸಿದ್ಧಿಸುತ್ತೆ, ಅದಕ್ಕೆ ಏನೇನು ಬೇಕು ಇವನಿಗೆ ಯೋಗಕ್ಕೆ ಅರ್ಹನಾಗೋದಕ್ಕೆ, ಅದನ್ನೆಲ್ಲ ಹೇಳಿದ ಮೇಲೆ ಯೋಗಕ್ಕೆ ಉಪಕರಣಗಳನ್ನು ಹೇಳಿದ್ರು. ಅದು ಹೇಳಿ ಬಾಹ್ಯವಾದದ್ದು ಆಂತರವಾದದ್ದು ಎಲ್ಲ ಉಪಕರಣಗಳು ಹೇಗೆ ಕುಳಿತುಕೊಳ್ಬೇಕು, ಏನು ಮಾಡಬೇಕು, ಅದರ ವ್ಯಾಪಾರಗಳು ಇದೆಲ್ಲವನ್ನು ಹೇಳಿ ಬಾಹ್ಯ ಉಪಕರಣಗಳ ವ್ಯಾಪಾರಗಳೇನು, ಶರೀರ ಮೊದಲಾದದ್ದು, ಮನಸ್ಸಿನದು ಎಲ್ಲ ಹೇಳಿ ಕಡೆಯಲ್ಲಿ ಮನೋನೈರ್ಮಲ್ಯ ಹೇತುಭೂತಾಂ ಮನಸಃ ಭಗವತಿ ಶುಭಾಶ್ರಯೇ ಸ್ಥಿತಿಂ ಅಭಿದಾಯ ಮನಸ್ಸಿನ ಶುದ್ಧತೆಗೆ ಉಂಟಾಗಬೇಕಾದಂತಹ ಪರಮಾತ್ಮನಲ್ಲಿ ಭಗವಂತನಾದ ಪರಮಾತ್ಮನಲ್ಲಿ ಶುಭಾಶ್ರಯದಲ್ಲಿ ಸ್ಥಿತಿಯನ್ನು ಹೇಳಿ ಅದರ ಧ್ಯಾನವನ್ನು ಹೇಳಿ ಅನ್ಯದಪಿ ಯೋಗೋಪಕರಣಂ ಆಹಾ ಇದೆಲ್ಲ ಯೋಗೋಪಕರಣಗಳು ಅಂಗ ಇದೆಲ್ಲ ಯೋಗಕ್ಕೆ. ಆದ್ದರಿಂದ ಯೋಗವನ್ನು ಆತ್ಮಧ್ಯಾನ ಮಾಡೋಕ್ಕೆ ಶುರು ಮಾಡೋವನು ಪರಮಾತ್ಮನ ಯಾಕೆ ಮಾಡಬೇಕು ಅಂದರೆ ಅದಕ್ಕೆ ಅಂಗವಾಗುತ್ತೆ. ಅದು ಉಪಕರಣವಾಗಿ ಅವನು ಮನಃಶುದ್ಧಿಯನ್ನು ಪಡೆದುಕೊಳ್ಳೋಕ್ಕೆ ಶಾಂತಿಯನ್ನು ಪಡೆದುಕೊಳ್ಳೋಕ್ಕೆ ಅದನ್ನು ಅವಶ್ಯವಾಗಿ ಮಾಡಬೇಕು ಅಂತ ಹೇಳೋದ್ರಿಂದ ಮಿಕ್ಕ ಉಪಕರಣಗಳನ್ನು ಮುಂದೆ ಹೇಳ್ತಾರೆ. ನಾತ್ಯಶ್ನತಸ್ತು ಯೋಗೋಸ್ತಿ ನ ಚೈಕಾಂತ ಮನಶ್ನತಃ ನ ಚ ಅತಿಸ್ವಪ್ನಶೀಲಸ್ಯ ನ ಚ ನ ಜಾಗ್ರತೋ ನೈವ ಚ ಅರ್ಜುನ ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ. ಯೋಗವು ದುಃಖವನ್ನೆಲ್ಲ ನಾಶ ಮಾಡುವಂತಹ ಯೋಗ ಹೇಗೆ ಬರುತ್ತೆ? ದುಃಖಃ ಯೋಗ ಭವತಿ. ದುಃಖಃ ಅಂದರೆ ದುಃಖವನ್ನು ನಾಶ ಮಾಡಿಸೋದು ಅಂತ ಅರ್ಥ. ದುಃಖವನ್ನು ನಾಶಪಡಿಸುವ ಯೋಗವು ಭವತಿ ಅಂತ ಹೇಳಿದ್ರು. ದುಃಖಃ ಯೋಗೋ ಭವತಿ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಇದೆಲ್ಲವೂ ಕೂಡ ಅದು ಹೇಳಲ್ಪಡುತ್ತೆ. ಯುಕ್ತಾಹಾರ ವಿಹಾರ, ಆಹಾರ ವಿಹಾರಗಳು ಎಷ್ಟು ಬೇಕೋ ಅಷ್ಟು ನಿಯತವಾಗಿರಬೇಕು. ಯುಕ್ತಚೇಷ್ಟಸ್ಯ ಕರ್ಮಸು, ಕರ್ಮಗಳು ಎಷ್ಟು ಬೇಕೋ ಅಷ್ಟು ಇರಬೇಕು. ಯಾವುದನ್ನು ಪೂರ್ಣವಾಗಿ ಬಿಡೋ ಹಾಗಿಲ್ಲ. ಅದು ಕೂಡ ಹೇಳಿದೆ. ನಾತಿ ಅನಶ್ನತಸ್ತು, ಏನು ತಿಂದೇ ಇರೋವನಿಗೆ ಏನು ಯೋಗವೇ ಸಾಧ್ಯವಾಗುವುದಿಲ್ಲ. ಅದರಿಂದ ಇದೆಲ್ಲ ಯುಕ್ತ ಸ್ವಪ್ನ ಅವಬೋಧಸ್ಯ, ಅವನಿಗೆ ನಿದ್ದೆಯೂ ಬೇಕು, ಎಚ್ಚರವಾಗಿರೋದು ಎಲ್ಲವೂ ಯುಕ್ತವಾಗಿರಬೇಕು ಅಂದರು. ಎಷ್ಟು ಬೇಕೋ ಅಷ್ಟು ಇರಬೇಕು. ಅಂತಹ ಅವನಿಗೆ ಯೋಗವು ದುಃಖವೆಲ್ಲ ಇಲ್ಲದೆ ಸುಖವಾಗಿ ಯೋಗ ಮಾಡ್ಬೋದು ಅಂತ ಹೇಳಿ ಅದನ್ನು ಹೇಳಿದೆ. ಅದು ಅತಿಯಾಗಿ ನಿದ್ದೆ ಮಾಡುವುದು, ಅತಿಯಾಗಿ ಎಚ್ಚರವಾಗಿರುವುದು, ಅತಿಯಾಗಿ ಇದೆಲ್ಲವೂ ಕೂಡ ಯಾವುದು ಒಂದು ಮಿತಿಯಲ್ಲಿ ಮಾಡಬೇಕು ಅಂತ ಹೇಳಿದೆ. ಎಲ್ಲವೂ ಕೂಡ ಬೇಕು ಯೋಗಕ್ಕೆ ಅಂತ ಮಿಕ್ಕಿದ ಉಪಕರಣಗಳನ್ನು ಕೂಡ ಮುಂದೆ ಹೇಳ್ತಾರೆ. ಅದನ್ನು ಮುಂದುವರ್ಸೋಣ ಅಂತ ಹೇಳಿ ಇಲ್ಲಿಗೆ ನಮಸ್ಕಾರಗಳು ತಿಳಿಸಿ ನಿಲ್ಲಿಸ್ಕೊಳ್ತೇನೆ. ನೀವು ನಿತ್ಯಮಚ್ಯುತ ಪದಾಂಬುಜ ಅಮೋಹತಸ್ತರಿತರಾಣಿ ನಾಯ ಮೇನೆ ಯಸ್ಮದ್ ಗುರೋರ್ಭಗವತೋ ಶ್ರೀ ರಾಮಾನುಜಸ್ಯರಣಂ ಪ್ರಪದ್ಯೆ ಕವಿತಾರ್ಕಿಕ ಸಿಂಹಾಯ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.